ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾ ಸಾಧಿಪುದೆ ಮಗೆ ವಿನಾಯಕ, ವಿದ್ಯಾ ಸಾಧಿಪುದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನ ಸಾಧಿಪುದೆ ಮಗೆ ವಿನಾಯಕ, ಭಜನ ಸಾಧಿಪುದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಪ್ರಾರ್ಥನೆ ಮೂಲಕ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ 3 ಪುಟಾಣಿಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಬಂಧುಗಳೇ, ನಮಗೆಲ್ಲ ಗೊತ್ತಿರುವ ಹಾಗೆ ನೀವು ಹುಟ್ಟುವ ಮೊದಲೇ ಸುಮಾರು 250 ವರ್ಷಗಳ ಹಿಂದೆ ಈ ದೈವಸ್ಥಾನ ಇಲ್ಲಿತ್ತು ಅನ್ನೋದಕ್ಕೆ ಇವತ್ತು ಅದು ಇದೆ, ಇನ್ನು ಮುಂದೆ 1000 ವರ್ಷಗಳ ಕಾಲ ಇರುತ್ತೆ ಅನ್ನೋದನ್ನು ತುಂಬ ಹೆಮ್ಮೆಯಿಂದ ತುಂಬ ಭಕ್ತಿಯಿಂದ ಖುಷಿ ಪಡುತ್ತಾ, ಬೆಳಿಗ್ಗೆ ಇಲ್ಲಿ ಬಂದಾಗ ಒಂದು 5-6 ಜನ ಒದ್ದಾಟವನ್ನು ಗಮನಿಸಿದ್ವಿ. ಅರೆಗೆ ಫೋನ್ ಮಲ್ಪ್ಲ, ಮೆರೆಗೆ ಫೋನ್ ಮಲ್ಪ್ಲ, ಹಗಲು ಬರಾಡು ಮಗಲು ಬರಾಡು, ಮೀಟಿಂಗ್ ಅಣ್ಣ 100 ಜನರದ್ದು ಹೆಚ್ಚಿಗೆ ಮೂಲ ಸೇರುವೆರು, ಜನ ಮೂಲ ತೋಜೊಂದಿಜ್ಜಿ ಬೇಗ ಬರಾಡು ಅಂತೇಳಿ. ಈಗ ಯೋಚನೆ ಮಾಡಬೇಕಾಗಿರೋದು ಈ ಕೆಲಸ ಯಾರದ್ದು. ಸ್ವಾಮೀಜಿಗಳು ಬರುವಾಗ ಒಂದು ಮಾತು ಹೇಳಿದರು, ಸಾತ್ವಿಕ ಶಕ್ತಿ ಕಡಿಮೆ ಆಗ್ತಾ ಹೋದರೆ ತಾಮಸ ಶಕ್ತಿ ಜಾಸ್ತಿ ಆಗತ್ತೆ, ಮನೆಗಳೆಲ್ಲ ರಣರಂಗ ಆಗ್ಬಿಡತ್ತೆ. ಆ ಕಾರಣಕ್ಕಾಗಿ ಊರೂರಲ್ಲಿ ದೇವಸ್ಥಾನಗಳು ಶಾಲೆಗಳು ಗಟ್ಟಿ ತಲೆ ಎತ್ತುವ ತನಕ ಈ ವ್ಯವಸ್ಥೆ ಮತ್ತಷ್ಟು ಗಂಭೀರ ಆಗತ್ತೆ. ಈ ದಿಕ್ಕಲ್ಲಿ ನಮ್ಮ ಹಿರಿಯರು ಯೋಚನೆ ಮಾಡಬೇಕು. ಇವತ್ತು ಹಿರಿಯರು ಅನ್ನೋದು ನಾವು ಈ ಯೋಚನೆಯನ್ನು ಮಾಡದಿದ್ದರೆ, ಫೋನ್ ಮಾಡಿ ಒಂದು ಕಾರ್ಯಕ್ಕೆ ನಮ್ಮನ್ನು ಕರೆಯುವ ಸ್ಥಿತಿ ಬಂದರೆ ನಮ್ಮ ಮಕ್ಕಳು ಮುಂದೆ ಯಾರು ಇದನ್ನ ಉಳಿಸಿ ಬೆಳೆಸೋರು? ಅದಕ್ಕಾಗಿ ಇವತ್ತು ಅಂಥ ಒಂದು ಒಳ್ಳೆ ವ್ಯವಸ್ಥೆ ಉಳಿಬೇಕು, ಇದು ಬೆಳಿಬೇಕು, ಸನಾತನ ವ್ಯವಸ್ಥೆ ಗಟ್ಟಿ ಆಗಬೇಕು. ಹಿಂದೆ ನಮ್ಮವರು ಸುಮ್ಮನೆ ಮೌಢ್ಯದ ಕಾರಣಕ್ಕೆ ಇದನ್ನೆಲ್ಲ ಕಟ್ಟಿ ಕಲ್ಲಿಟ್ಟು ಹೋದದ್ದಲ್ಲ. ಅದರ ಹಿಂದೆ ಏನೋ ಒಂದು ಆಸಕ್ತಿ ಇತ್ತು, ಆಸ್ಥೆ ಇತ್ತು, ಭಕ್ತಿ ಇತ್ತು, ಅದರಿಂದ ನ್ಯಾಯ ಸಿಕ್ಕಿತ್ತು. ನಾವು ಇವತ್ತಲ್ಲಿ ಆಸ್ಥೆ ಇಲ್ಲ, ಭಕ್ತಿ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ. ಅದನ್ನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ನಾವೆಲ್ಲ ಇವತ್ತು ಒಗ್ಗೂಡಬೇಕಾಗಿದೆ. ಬಹಳ ಖುಷಿ ಆಗ್ತಾ ಇದೆ. ಬಂದಿರುವ ಎಲ್ಲರನ್ನ ಕೂಡ ಅತಿ ಅಭಿಮಾನದಿಂದ ಆತ್ಮೀಯತೆಯಿಂದ ಬರಮಾಡ್ಕೋಬೇಕು ಅಂತೇಳಿ ನಮ್ಮ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿಯೂ ನ್ಯಾಯ ಕೊಟ್ಟು, ಮಾತ್ರ ಅಲ್ಲ, ಯಾವುದೇ ಒಂದು ಕಾರ್ಯಗಳು ವಟಾರದಲ್ಲಿ ನಡೆದಾಗ ಕೂಡ ಮುಂದೆ ನಿಂತು ಆ ಕಾರ್ಯದಲ್ಲಿ ಪಾಲನ್ನು ಪಡೆದು ಅದಕ್ಕೆ ಚಂದ ಕಾಣಿಸಿಕೊಡುವಲ್ಲಿ ಯಾವತ್ತೂ ಮುಂದಿರುವಂಥ ಶ್ರೀಮತಿ ವಿನಯ ಡಿ ಬಂಗೇರ ಅವರು ಎಲ್ಲರನ್ನ, ವೇದಿಕೆ ಗಣ್ಯರನ್ನು, ಬಂದಿರುವ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ಕೋಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಪ್ಲೀಸ್ ಮಾ. ಶ್ರೀ ಬ್ರಹ್ಮಮುಗೇರ ಹಲೇರ ಪಂಜುರ್ಲಿ ಮಹಾಕಾಳಿ ಕೊರಗಜ್ಜ ದೈವಸ್ಥಾನ ಮಂಜಲ್ಪಾದೆ ಇಲ್ಲಿ ಜೀರ್ಣೋದ್ಧಾರಗೊಂಡಂತಹ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವಂತಹ ಶ್ರೀ ಜನನಿದಾಸ ಶ್ರೀ ರಾಮಕೃಷ್ಣ ಆಶ್ರಮ ಮಂಗಳೂರು ಇವರನ್ನು ಸೇರಿರುವ ಎಲ್ಲರ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಮೀಜಿಯವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತೇಳಿ ನಮ್ಮ ರಾಜಮೌಳಿಯವರನ್ನು ವಿನಂತಿಸ್ತಾ ಇದೆ. ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ
ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ವಿ ಸುನಿಲ್ ಕುಮಾರ್ ರವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಶಾಸಕರಿಗೆ ತೋಮಾರ್ ಅವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು. ಒಂದು ಕಾಲದಲ್ಲಿ APMCಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪಂಚಾಯಿತಿಯ ಜನಪ್ರತಿನಿಧಿಯಾಗಿ ಎಲ್ಲರ ಒಡನಾಡಿಯಾಗಿರ್ತಕ್ಕಂಥ ತೋಮಾರ್ ಅವರಿಂದ ಮಾನ್ಯ ಶಾಸಕರಿಗೆ ಪುಷ್ಪವನ್ನು ಕೊಟ್ಟು ಪ್ರೀತಿಯ ಸ್ವಾಗತ. ಶ್ರೀ ರವೀಂದ್ರ ಶೆಟ್ಟಿ, ರಾಜ್ಯಾಧ್ಯಕ್ಷರು, ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಹಾಗೂ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಇವರಿಗೆ ಎಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಬ್ಬ ಕ್ರಿಯಾಶೀಲ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ರಾಮಮೋಹನ್ ರವರು, ರಜತ್ ರಾಮಮೋಹನ್ ರವರು, ನನಗೆ ಭಾಳ ಖುಷಿ ಆಗುತ್ತೆ ರಾಮಮೋಹನ್ ಹೆಸರು. ಖಂಡಿತ ಖಂಡಿತ. ನಿಕಟಪೂರ್ವ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರುತಿ ಡಿ ಅಧಿಕಾರಿ ಅವರಿಗೆ ಎಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶೇಖರ್ ಪೂಜಾರಿ ಅವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತೇಳಿ ಶೇಖರ ಪೂಜಾರಿ ಅವರನ್ನು ವಿನಂತಿಸ್ತಾ ಇದ್ದೇನೆ. ಶೇಖರಣ್ಣ. ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು, ಉದ್ಯಮಿಗಳಾದಂತಹ ಶ್ರೀ ಮಹಾವೀರ್ ಹೆಗ್ಡೆ ಇವರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಪ್ರಭಾವತಿ ಅವರು ಬಂದು ಉದ್ಯಮಿಗಳಾದಂತಹ ನವೀನ್ ನಾಯಕ್ ಇವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಪ್ರಭಾವತಿ ಅವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಮಾ, ಆದಷ್ಟು ಬೇಗ. ಕೃಷ್ಣಪ್ಪ ಪೂಜಾರಿ, ಮೊಯ್ಲೊಟ್ಟು ಬರ್ಕೆ ಇವರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರತ್ನಾಕರ್ ಶೆಟ್ಟಿ ಪಾಡೊಟ್ಟು ದಯವಿಟ್ಟು ಬಂದು ಪುಷ್ಪವನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದಂತಹ ಸುಧಾಕರ್ ಶೆಟ್ಟಿಯವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಸುಹಾಸ್ ಕಾವ ದಯವಿಟ್ಟು ವೇದಿಕೆಗೆ ಬಂದು ಪುಷ್ಪವನ್ನು ಕೊಟ್ಟು, ಬಹಳ ಚೆಂದಾಗಿದೆ. ಆತ್ಮೀಯರಿಗೆ ಪುಷ್ಪ ಕೊಡುವಂತ ಒಂದು ರತ್ನಾಕರ ಮಡಿವಾಳ ಇವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ರಾಧಾಕೃಷ್ಣ ಅವರು ಬಂದು ರತ್ನಾಕರ್ ಮಡಿವಾಳರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರಮೋದ್ ಹೆಗ್ಡೆ, ಸುಮ್ಮಗುತ್ತು ಇವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಪೂಜಾರಿ ಇದ್ದೇನೆ. ಅವರು ಬಂದು ಪುಷ್ಪವನ್ನು ಕೊಟ್ಟು ಸರನ್ನು ಸ್ವಾಗತಿಸ್ಕೋಬೇಕು. ಗೋಪಾಲ ಪೂಜಾರಿ ಅವರು. ದೈವಸ್ಥಾನದ ಗುರಿಕಾರರಾದಂತಹ ನಾರಾಯಣ ಪಿತ್ತಿಲು ಇವರಿಗೂ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶೋಭಾ ಆಚಾರ್ಯ ಅವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಾಜಿ ಪಂಚಾಯತ್ ಅಧ್ಯಕ್ಷರಾದಂತಹ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಕೂರ್ದೆ ಇವರಿಗೂ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲತಾ ಆಚಾರ್ಯ ಇವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು. ಲತಾ ಆಚಾರ್ಯ ಅಮ್ಮ, ಆ ದೀಪ ಒಂದ್ಸರಿ ಕೆಳಗೆ. ದೈವಸ್ಥಾನದ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂತಹ ಸುನಂದ ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹರೀಶ್ ಪೂಜಾರಿ ಅವರು ಬಂದು ಪುಷ್ಪವನ್ನು ಕೊಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹರೀಶ್ ಪೂಜಾರಿ ಕಡಾರಿ ಇದಾರ. ಮಾಜಿ ಪಂಚಾಯತ್ ಅಧ್ಯಕ್ಷರಾದಂತಹ ಮಾಲತಿ ನಾಯಕ್ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸುಮತಿ ಬಾಬು ಪೂಜಾರಿ ಅವರು ಅಣ್ಣ ಅದನ್ನು ಕೆಳಗೆ ಬೀಳಿಸ್ತೀರಿ. ಕಡಾರಿ ಸರ್ವೋದಯ ಯುವಕ ಮಂಡಲದ ಅಧ್ಯಕ್ಷರಾದಂತಹ ಸದಾನಂದ್ ಕೋಟ್ಯನ್ ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸತೀಶ್ ಪೂಜಾರಿ ಕರ್ಮಾಜೆ ಇವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಾರ್ಕಳ ಕರಾವಳಿ ಸಂಸ್ಕಾರ ವೇದಿಕೆಯ ಅಧ್ಯಕ್ಷರಾದಂತಹ ಗುರುಪ್ರಸಾದ್ ಕಡಾರಿ ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಯ ಸಾಲಿಯನ್ರವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹೆನ್ನೊಟ್ಟು ಗುತ್ತು ಸತೀಶ್ ಶೆಟ್ಟಿ ಇವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲಕ್ಷ್ಮಣ್ ನಾಯಕ್ ಅವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಲಕ್ಷ್ಮಣ್ ನಾಯಕ್ ಅವರು. ಗೌರವಾನ್ವಿತ ಚಂದ್ರಯಾಚಾರ್ಯ ಇವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಟ್ಟಲ್ ಸಾಲಿಯನ್ರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದಂತಹ ಪದ್ಮಾವತಿ ಅಮೀನ್ ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೀಣಾ ನಾಯಕ್ ಅವರು ಬಂದು ಪುಷ್ಪ ಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಸಂತೋಷ್ ಪೂಜಾರಿ ಅವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಶಾಲಿನಿ ಕಡಾರಿ
ಇವರು ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ಅನಿಸ್ತೇನೆ. ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಗಳಾದಂತಹ ಶ್ರೀಮತಿ ಅಮೃತಾ ಪ್ರಭು ಇವರಿಗೂ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಾಬಣ್ಣ ಬಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬಾಬಣ್ಣ. ಸಂಜೀವ ಭಂಡಾರಿ ಇವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಗನ್ನಾಥ ಆಚಾರ್ಯ ಅವರು ಒಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸ್ಕೋಬೇಕು ಅಂತ ವಿನಂತಿಸ್ತೇನೆ. ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಮಾಜಿ ಪಂಚಾಯತ್ ಸದಸ್ಯರುಗಳು, ಜೀರ್ಣೋದ್ಧಾರ ಸಮಿತಿಯ ಎಲ್ಲರಿಗೂ, ವಿವಿಧ ಸಂಘಟನೆಗಳ ಪ್ರಮುಖರು, ದಾನಿಗಳು, ಗ್ರಾಮಸ್ಥರು, ಭಕ್ತಾಭಿಮಾನಿಗಳು, ಕೂಡುಕಟ್ಟಿನ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಯಾವತ್ತು ಒಳ್ಳೆ ಕೆಲಸಗಳು, ಧಾರ್ಮಿಕ ಕಾರ್ಯಗಳು ಊರಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಓಡೋಡಿ ಬಂದು ಆ ಕಾರ್ಯಕ್ರಮದ ಆಯೋಜಕರೊಟ್ಟಿಗೆ, ವ್ಯವಸ್ಥೆಯೊಟ್ಟಿಗೆ ಕೈ ಜೋಡಿಸುವುದು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗುವ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಕೊಡ್ತಕ್ಕಂಥ ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಅಧಿಕೃತ ಬಿಡುಗಡೆ ಆಗಿದೆ. ಇವತ್ತಿನ ಚಂದದ ರವಿವಾರ ಭಗವಂತ ಸೂರ್ಯದೇವನ ಒಳ್ಳೆಯ ಮೂಡಣದ ಈ ದಿಕ್ಕಿನ ಮೂಡಾರಿನಲ್ಲಿ ನಮ್ಮ 250 ವರ್ಷಗಳ ಆರಾಧನೆಯ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಆಹ್ವಾನ ಪತ್ರಿಕೆ, ಆಮಂತ್ರಣ ಪತ್ರಿಕೆ, ಪ್ರೀತಿಯ ಕರೆಯೋಲೆ ಈಗ ಮನೆಗಳನ್ನು ಸೇರಲಿಕ್ಕೆ ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಮಂಜಲ್ಪಾದೆ ಮುಡಾರಿನ ಈ ಬ್ರಹ್ಮ ಮುಗೇರ ಹಲೇರ ಪಂಜುರ್ಲಿಯ ಜೀರ್ಣೋದ್ಧಾರದ ಕಾರ್ಯ ಮಾನ್ಯ ರವಿ ಶೆಟ್ಟರು ಮತ್ತು ಉಳಿದಂಥ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಪ್ರಾರಂಭ ಆಗಿ ಇವತ್ತು ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಪರಿಸರವನ್ನು ಭಾಳ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿಯ ಮಂಜಲ್ಪಾದೆಯ ಹೋರಾಟ ಮತ್ತು ಇಲ್ಲಿಯ ದೈವದ ಎಲ್ಲ ಚಟುವಟಿಕೆಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಭಾಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೇನೆ. ಇದರದ ಜೀರ್ಣೋದ್ಧಾರದ ಕಾರ್ಯ ನಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಇಲ್ಲಿಯ ಎಲ್ಲ ಸ್ಥಳೀಯ ಗಣ್ಯರ ಸಮ್ಮುಖದಲ್ಲಿ ಇವತ್ತು ಹತ್ತತ್ರ ಒಂದು 75-80 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯ ಚಟುವಟಿಕೆಯ ಎಸ್ಟಿಮೇಟನ್ನು ಪ್ರಾರಂಭ ಮಾಡಿ ಇದರ ಮುಕ್ತಾಯಕ್ಕೆ ಬಂದಿದೆ. ನಾನು ನೋಡ್ತಾ ಇದ್ದಾಗ ಹೇಳಿದೆ, ಇಷ್ಟು ಎತ್ತರದ ಹಲೇರ ಪಂಜುರ್ಲಿಯ ದೈವಸ್ಥಾನ ಬಹುಶಃ ನಮ್ಮ ತಾಲೂಕಿನಲ್ಲಿ ಯಾವುದೂ ಇಲ್ಲ. ನಾವು ಮಾಮೂಲಿ 12, 14, 16 ಫೀಟ್ಗೆ ಗುಡಿಗಳನ್ನು ನಿರ್ಮಾಣ ಮಾಡೋದನ್ನು ನಾವು ನೋಡಿದ್ದೇವೆ. ಬೇರೆ ಎಲ್ಲ ಕಡೆಗಳು ಕೂಡ ಅದೇ ರೀತಿ ಇದೆ. ಆದರೆ ಈ 2 ಗುಡಿಗಳು ಕೂಡ ಅತ್ಯಂತ ಎತ್ತರವಾಗಿ ಬಂದು ಭಾಳ ಸುಂದರವಾಗಿ ನಿರ್ಮಾಣ ಮಾಡಲಿಕ್ಕೆ ಇದರ ಪೈಂಟಿಂಗ್ ಎಲ್ಲ ಮಾಡಿದಾಗ ಖಂಡಿತ ಇದೊಂದು ಸುಂದರವಾಗಿ ಇದು ಕಂಡೇ ಕಾಣುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ. ಇದರ ಹಿಂದೆ ಇಲ್ಲಿರುವಂಥ ನಮ್ಮೆಲ್ಲ ಯುವಕರ ತಂಡ ರಾತ್ರಿ ಹಗಲು ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರ ಪರಿಶ್ರಮದ ಕಾರಣಕ್ಕೆ ಇವತ್ತು ಈ ಕಾಮಗಾರಿ ಪೂರ್ಣ ಆಗಿ ಬ್ರಹ್ಮಕಲಶೋತ್ಸವದ ದಿನಾಂಕ ಪ್ರಕಟ ಆಗಿ ಇವತ್ತು ಅದರ ಅಧಿಕೃತವಾದಂಥ ಆಮಂತ್ರಣ ಪತ್ರಿಕೆಯ ಉದ್ಘಾಟನೆ ನಡೆದಿದೆ. ನಾನು ಗುದ್ಲಿ ಪೂಜೆಗೂ ಕೂಡ ನಾನು ಬಂದಿದ್ದೆ, ಬಹುಶಃ ಸಚಿವನಾಗಿದ್ದೆ ಅಂತ ಅಂದ್ಕೊಳ್ತೇನೆ. ಗುದ್ಲಿ ಪೂಜೆಗೆ ಬಂದಿದ್ದೆ. ಇಲ್ಲಿಯ ಎಲ್ಲ ಕಾರ್ಯಕ್ರಮಕ್ಕೆ ಇಲ್ಲಿಯ ಸ್ಥಳೀಯರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗ್ತವೆ. ಬ್ರಹ್ಮಕಲಶೋತ್ಸವ ಇನ್ನು ಹೇಗೆ ನಡಿಬೋದು, ಆಮಂತ್ರಣ ಪತ್ರಿಕೆ ಇಷ್ಟು ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಾಗ ಇನ್ನು ಬ್ರಹ್ಮಕಲಶೋತ್ಸವ ಖಂಡಿತ ಅತ್ಯಂತ ಅರ್ಥಗರ್ಭಿತವಾಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಈಗಾಗಲೇ ಸರ್ಕಾರದ ಕಡೆಯಿಂದ ಸೀಮಿತವಾದಂಥ ಅನುದಾನಗಳನ್ನು ಇದಕ್ಕೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇವತ್ತು ಇದು ಇಷ್ಟು ಸುಂದರವಾಗಿ ಬಂದಿದೆ ಅಂತಂದಾಗ ಇದಕ್ಕೆ ಇನ್ನಷ್ಟು ಸಹಕಾರವನ್ನು ಕೊಡಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿ ಖಂಡಿತ ಇದೆ. ಅದಕ್ಕೆ ಏಪ್ರಿಲ್ ಅಷ್ಟೊತ್ತಿಗೆ ಏನು ಬಜೆಟ್ನಲ್ಲಿ ಅನುದಾನಗಳು ಬರುತ್ತೆ, ಖಂಡಿತ ಅದನ್ನು ದೊಡ್ಡ ಪ್ರಮಾಣದ ಮೊತ್ತವನ್ನು ಇದಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ವಿನಾಯಕ ಚಪ್ಪಾಳೆ ಹೊಡಿತಾ ಇರೋದು ನೋಡಿದರೆ ಕೊಡಲೇಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇದರ ಹಿಂದೆ ಭಾಳ ಪರಿಶ್ರಮ ಇದೆ, ನಂಗೆ ಗೊತ್ತಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಆ ಕಮಿಟಿಯ ಸದಸ್ಯರು ನನ್ನ ಹತ್ರ ಕಚೇರಿಗೆ ಬಂದು ಬೇರೆ ಬೇರೆದಕ್ಕೆ ಫೋನ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾಯಿದ್ರು. ಅವರೆಲ್ಲರ
ಕಳಕಳಿ ಮತ್ತು ಪರಿಶ್ರಮದ ಕಾರಣಕ್ಕೆ ಈ ಕಲಾ ಇವತ್ತು ಎದ್ದು ನಿಂತಿದೆ. ಖಂಡಿತ ಮುಂದಿನ ಇನ್ನು 1 ತಿಂಗಳು ಮಾತ್ರ ಅವಕಾಶ ಇದೆ. ಏಪ್ರಿಲ್ 21ನೇ ತಾರೀಕು ಇದರ ಬ್ರಹ್ಮಕಲಶೋತ್ಸವದ ಕಾರ್ಯ. ಈ ಕಾರ್ಯ ಅತ್ಯಂತ ಸಂಭ್ರಮಣೆಯಿಂದ ಜರುಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶೆ ಇದೆ. ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟಂಥವ್ರು ನಾವೆಲ್ಲರೂ ಕೂಡ. ಆ ದೈವಾರಾಧನೆಯ ಮುಖಾಂತರವೇ ನಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಹಾಗಾಗಿ ಇಲ್ಲಿಯ ಜೀರ್ಣೋದ್ಧಾರದ ಕಾರ್ಯ ನಮ್ಮ ಕಾಲದಲ್ಲಿ ಬಂದಿದೆ ಎನ್ನುವಂಥದ್ದು ಒಂದು ಪುಣ್ಯ ಕಾರ್ಯ. ಹಾಗಾಗಿ ಮುಂದಿನ 1 ತಿಂಗಳ ಕಾಲ ಈ ಪರಿಸರದ ಎಲ್ಲ ಬಂಧುಗಳು ವಿಶೇಷವಾಗಿ ಇದನ್ನು ಆರಾಧನೆ ಮಾಡ್ಕೊಂಡು ಬರುವಂಥ ನಾವೆಲ್ಲರೂ ಕೂಡ ಮುಂದಿನ 1 ತಿಂಗಳ ಕಾಲ ಬ್ರಹ್ಮಕಲಶೋತ್ಸವಕ್ಕೆ ಒಂದು ಒಳ್ಳೆಯ ಸಿದ್ಧತೆಯನ್ನು ನಾವೆಲ್ಲರೂ ಕೂಡ ಒಟ್ಟು ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಆಗಲೇ ಹೇಳಿದಂತೆ ನಾಳೆ ಅಧಿವೇಶನ ನನಗೆ. ಹಾಗಾಗಿ ನಾನು 12ವರೆಗೆ ಏರ್ಪೋರ್ಟನ್ನು ತಲುಪಬೇಕಾಗಿದೆ. ದಯಮಾಡಿ ಕಾರ್ಯಕ್ರಮದ ನಡುವೆ ಹೋಗಲಿಕ್ಕೆ ನೀವೆಲ್ಲರೂ ಕೂಡ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ, ಬ್ರಹ್ಮಕಲಶೋತ್ಸವದ ಕಾರ್ಯದಲ್ಲಿ ನಾನು ಅತಿಥಿಯಾಗಿ ಬರೋದು ಬೇರೆ, ಉಳಿದ ಏನು ನನ್ನ ಚಟುವಟಿಕೆಗೆ ನಾನು ಸಹಕಾರ ಕೊಡಬೇಕು ಹೇಳಿ ಖಂಡಿತ ಅದಕ್ಕೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇಲ್ಲಿ ಮನುಷ್ಯರಲ್ಲ, ಪರಮ ಪವಿತ್ರ ಆತ್ಮಗಳಂತ ನಾನು ಹೇಳ್ತೇನೆ. ಒಬ್ಬರ ಹೆಸರನ್ನು ಹೇಳೋದಿಲ್ಲ, ಎಲ್ಲರಲ್ಲೂ ಕೆಲಸ ಮಾಡುತ್ತಿರುವಂಥ ಒಂದು ಶಕ್ತಿ ಅಂದರೆ ಪರಮ ಪವಿತ್ರ ಆತ್ಮಸ್ವರೂಪನಾದ ಬ್ರಹ್ಮಸ್ವರೂಪ. ಅದನ್ನೇ ಬ್ರಹ್ಮಜ್ಞಾನ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತ್ಯೇಕವಾಗಿ ಯಾರ ಹೆಸರನ್ನು ಹೇಳೋದಿಲ್ಲ. ಯಾಕೆಂದ್ರೆ ಒಬ್ಬರದ್ದು ಹೇಳಬೇಕಾಗ್ತದೆ. ನಾನು ನೆನೆಯದೇ ಬಂದದ್ದು ಇವತ್ತು ಅವರ ಮನೆಗೆ. ನನ್ನಲ್ಲಿ ಎಲ್ಲಿ ಏನೂ ಋಣಾನು ಸಂಬಂಧ ಇಲ್ಲಿ ಆ ಭಾಗ್ಯ ಇತ್ತೇನು ಅವರಿಗೆ ಶರಣಾಗತಿ ಆಗುವಂಥದ್ದು. ಅದು ಸಹ ಇಲ್ಲಿ ಮಹಾಕಾಳಿ, ನಮ್ಮ ಆದಿಗುರುಗಳು ರಾಮಕೃಷ್ಣ ಪರಮಹಂಸರು ಮಹಾಕಾಳಿಯನ್ನು ಯಾವ ರೀತಿ ಆರಾಧನೆ ಮಾಡಿದ್ರಂದರೆ, ಕೋಳಿ ಕುರಿಗಳನ್ನು ಕಟ್ ಮಾಡಿ ಬಲಿ ಕೊಟ್ಟು ಆರಾಧನೆ ಮಾಡಲಿಲ್ಲ. ಅವರು ಸೀದಾ ಹೇಳಿದ್ದಾರೆ, ಸಾತ್ವಿಕ ಆರಾಧನೆ ಮಹಾಕಾಳಿಯನ್ನು ಮಾಡಿದರೆ ಆ ಜ್ಞಾನಪ್ರದಾಯಿನಿಯಾಗಿ ವಾಗ್ದೇವಿಯಾಗಿ ಸರಸ್ವತಿಯಾಗಿ ಅನುಗ್ರಹ ಮಾಡ್ತಾಳೆ ಅಂತ. ನಾನು ಇಲ್ಲಿಯವರಲ್ಲೂ ಇಷ್ಟೇ ಪ್ರಾರ್ಥನೆ ಮಾಡೋದು, ನೀವು ಇಲ್ಲಿ ಯಾವುದೇ ತಾಮಸಿಕ ಆರಾಧನೆ ಮಾಡಬೇಡಿ ಅಂತ. ಯಾಕೆಂದರೆ ಕಲಿಯುಗ ತಾಮಸ ಕಾಲ. ತಾಮಸ ಕಾಲದಲ್ಲಿ ಶಿವ ಮತ್ತು ಮಹಾಕಾಳಿ ಇದೆರಡೂ ತಾಮಸ ದೇವತೆಗಳೇ. ಅದೇ ತಾಮಸ ದೇವತೆಗಳನ್ನು ಸಾತ್ವಿಕದಿಂದ ಆರಾಧನೆ ಮಾಡಿದರೆ ಜ್ಞಾನಕ್ಕೆ ಪ್ರಾಧಾನ್ಯ ಕೊಡ್ತೇವೆ ಅಂತ ಹೇಳ್ತಾರೆ. ಇಲ್ಲಿ 2 ಉಂಟು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಧರ್ಮ ಬೇರೆ, ಮತ ಬೇರೆ. ಧರ್ಮ ಅಂದರೆ ಮನುಷ್ಯ ಧರ್ಮ, ಅದೇ ಸನಾತನ ಧರ್ಮ. ಮತ ಅಂದರೆ 3 ಗುಣಗಳಿಂದ ಸೇರಿದಂಥ ಈ ಪ್ರಕೃತಿಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ. ಅದನ್ನು ಮಾಡರ್ನ್ ಸೈನ್ಸ್ನಲ್ಲಿ ಹೇಳುವುದಾದರೆ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಹೇಳ್ತೇವೆ. ಈ ಗ್ರಹಗಳು ಯಾವ ಥರ ಸೂರ್ಯನ ಸುತ್ತುತ್ತೇವೆ ಆ ಗುಣದಿಂದ ಇರ್ತವೆ ಅದು ಮನುಷ್ಯನಲ್ಲಿ. ಅವರವರ ಚಿಂತನೆಗೆ ಸರಿಯಾಗಿ ಅದು ಕೆಲಸ ಮಾಡ್ತಾ ಇರ್ತದೆ. ಅವರ ಚಿಂತನೆ ಏನು ಬರ್ತದೆ, ಅವನ ಶರೀರದಲ್ಲಿ ಯಾವ ಗುಣ ಇರ್ತದೆ ಆ ಥರ ಚಿಂತನೆ ಬರ್ತದೆ ಅಂತ ಉಂಟು. ಈಗ ನೋಡಿ, ಈಗ ಇಸ್ರೇಲ್ ಆಗಲಿ ಈ ಯುದ್ಧ ಯಾಕೆ ಆಗ್ತಾ ಇದೆ ಅಂದರೆ ಅವರಲ್ಲಿ ಭಕ್ತಿ ಉಂಟು, ತುಂಬ ಭಕ್ತಿ ಉಂಟು, ಸರೆಂಡರ್ ಆಗ್ತಾರೆ. ಆದರೆ ಮನುಷ್ಯನಲ್ಲಿ ಕೊಲ್ಲು ಅಂತ ಹೇಳ್ತಾರೆ. ಅದು ಭಕ್ತಿಯ? ಅದಕ್ಕೆ ಮೂಲ ಕಾರಣ ಜ್ಞಾನವಿಲ್ಲದ ಆ ಭಕ್ತಿ, ಅಂಧಶ್ರದ್ಧೆ ಅಂತ ಹೇಳ್ತೇವೆ. ಅಂಧಶ್ರದ್ಧೆ ಈ ಕ್ಷೇತ್ರಗಳಾಗಬಾರ್ದು ಅಂತ ನಮ್ಮ ಒಂದು ಚಿಕ್ಕ ಪ್ರಯತ್ನ. ಅಂದರೆ ಅಲ್ಲಲ್ಲಿ ಹೋಗಿ ಸ್ವಲ್ಪ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ, ಯಾಕೆಂದರೆ ಅದನ್ನು ತೆಗೆದುಕೊಳ್ಳುವಂಥ ಆ ಒಂದು ಶಕ್ತಿ ಸಹ ನಮ್ಮಲ್ಲಿ ಬೇಕಾಗ್ತದೆ. ಯಾವಾಗ ಅಂದರೆ ಈಗ ಗ್ರಹಗತಿಗಳಲ್ಲಿ ರಾಹು ಮತ್ತು ಕೇತು ಅಂತ ಹೇಳ್ತಾರೆ. ರಾಹು ಕೇತು ಬೇರೆ ಎಲ್ಲೂ ಇಲ್ಲ. ನಮ್ಮ ಶರೀರದಲ್ಲಿ ಅರ್ಧ ರಾಹು ಇದ್ದಾನೆ, ಅರ್ಧ ಕೇತು ಇದ್ದಾನೆ. ಕೇತುವನ್ನು ಸ್ಟ್ರಾಂಗ್ ಮಾಡಿದರೆ ರಾಹು ಕೆಲಸ ಮಾಡೋದಿಲ್ಲ, ರಾಹುವನ್ನು ಸ್ಟ್ರಾಂಗ್ ಮಾಡಿದರೆ ಕೇತು ಕೆಲಸ ಮಾಡೋದಿಲ್ಲ. ಇದು ನಿಮಗೆ ವಿಚಿತ್ರ ಕಾಣ್ಬೋದು. ಅಂದರೆ ಈ ಆಧ್ಯಾತ್ಮಿಕದ ಮೂಲ ಯಾಕೆ ಅಂದರೆ ನಮ್ಮ ಶರೀರದಲ್ಲಿ ಇರುವ ದೇವತೆಗಳನ್ನು ಆಗಮಶಾಸ್ತ್ರದಲ್ಲಿ ಮೂರ್ತಿಯನ್ನು ಕೊಟ್ಟು ಹಾಗೆ ಆಕಾರ ಕೊಟ್ಟು ಆ ತತ್ವವನ್ನು ಆರಾಧನೆ ಮಾಡ್ತಿದ್ದೇವೆ. ಯಾಕೆಂದರೆ ಬ್ರಹ್ಮ ಅಂದರೆ ಏನು, ಬ್ರಹ್ಮ ಮುಗೇರ ಅಂತ ಹೇಳ್ತೇವೆ. ಸರ್ವರು ಬ್ರಹ್ಮ ಸ್ವರೂಪರೇ ಇಲ್ಲಿರುವವರೆಲ್ಲರೂ. ಅದರಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ. ರಾಮಕೃಷ್ಣ ಪರಮಹಂಸರಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕಲ್ಲು ಮಣ್ಣಿನಲ್ಲಿ ನಾವು ದೇವರನ್ನು ನೋಡ್ತೇವೆ, ಆದರೆ ಯಾವಾಗ ಮನುಷ್ಯನಲ್ಲಿ ನಾವು ದೇವರನ್ನು ಕಾಣ್ತೇವೆ ಆಗ ಈ ಸಮಾಜ ಒಳ್ಳೆಯ ನಾಗರಿಕತೆಯಾಗಿ ಬದುಕ್ತದೆ ಅಂತ ಹೇಳ್ತಾರೆ. ಅದು ಯಾವಾಗ ನಮ್ಮಲ್ಲಿ ಕಡಿಮೆ ಆಯಿತಂದರೆ 1000 ವರ್ಷ ಆಯಿತು. ಈಗ ಮೊಘಲ್ಸ್ನಿಂದ 700 ವರ್ಷ 300 ವರ್ಷ ಬ್ರಿಟಿಷರು ಮೆಕಾಲೆ ಎಜುಕೇಷನ್ ಸಿಸ್ಟಮ್ ತಂದು ನಮ್ಮನ್ನು ಅವರ ಮತಗಳಿಗೆ ಕನ್ವರ್ಟ್ ಮಾಡಲಿಕ್ಕೆ ತುಂಬ ನೋಡಿದ್ದಾರೆ. ಈಗಲೂ 1000 ವರ್ಷ ಗ್ಯಾಪ್ ಆಯಿತು. ಇದರ ಬಗ್ಗೆ 1000 ವರ್ಷದ ಅಂದರೆ ಎಜುಕೇಷನ್ ಹಿಸ್ಟ್ರಿಯರ ಪುಸ್ತಕವೇ ಮಾಡಿದ್ದೇವೆ, ಗೌರ್ಮೆಂಟಿಗೂ ಸಬ್ಮಿಟ್ ಮಾಡಿದ್ದೇವೆ. ಆದರೆ ಪ್ರಾಬ್ಲಮ್ ಏನಂದರೆ ಈಗ ಈ ಕಾಲದಲ್ಲಿ ಇಡೀ ಪ್ರಪಂಚವೇ ಮಾನಸಿಕ ಸ್ಥಿತಿಗೆ, ಮನಸ್ಸಿನ ಲೆವೆಲ್ ಮಾತ್ರ, ಅಂದರೆ ಮನಸ್ಸಂದರೆ
ಒಂದು ಮಂಗನ ಥರ, ಅದು ಏನು ಹೇಳ್ತದೆ ಅದನ್ನು ಮಾತ್ರ ಕೇಳ್ತೇವೆ. ಆದರೆ ನಾವು ಮನಸ್ಸಿಗೆ ಸೀಮಿತರಲ್ಲ. ಶಿವನ ನಿರ್ವಾಣ ಶತಕದಲ್ಲಿ ಹೇಳ್ತದೆ, ನಾನು ಬ್ರಹ್ಮ ಅಲ್ಲ, ಪಂಚಕೋಶ ಅಲ್ಲ, ಪಂಚಪ್ರಾಣ ಅಲ್ಲ, ಪಂಚ ಉಪಪ್ರಾಣ ಅಲ್ಲ, ಯಾವುದೂ ಅಲ್ಲ, ಶೂನ್ಯ ಅವಸ್ಥೆಯ ಆ ಪರಮಜ್ಯೋತಿಯ ಆನಂದ ಸ್ವರೂಪ ಅಂತ ಶಿವತತ್ವ ಹೇಳ್ತದೆ. ಆ ಶಿವತತ್ವವೇ ಇಲ್ಲಿ ನೆಲೆದಿದೆ. ಈಗ ಪಂಜುರ್ಲಿ ಅಂತ ಹೇಳ್ತೇವೆ ನಾವು, ಅಥವಾ ಬ್ರಹ್ಮ ಅಂದರೆ ವೇದದಲ್ಲಿ ಬರ್ತದೆ, ಬೃಹತ್ ಆಕಾರದ ಒಂದು ಶಕ್ತಿಗಳು ಏನಿವೆ ಅದನ್ನು ಬ್ರಹ್ಮ ಅಂತ ಹೇಳ್ತೇವೆ. ಈಗ ಸಿಂಪಲ್ ಆಗಿ ಹೇಳಬೇಕಾದ್ರೆ ಆಕಾಶ ತತ್ವವನ್ನು ವಿಷ್ಣು ಅಂತ ಹೇಳ್ತಾರೆ. ನಿಮಗೆ ಇದು ಎಲ್ಲೂ ಸಿಗಲಿಕ್ಕೆಲ್ಲ, ಯಾರು ಹೇಳಿಕೊಡ್ಲಿಕ್ಕಿಲ್ಲ. ಆನಂತರ ಪ್ರಾಣಶಕ್ತಿ ನಮಗೆ ಏನು ಈಗ ದೀಪ ಹೊತ್ತುವಾಗ ಇಲ್ಲಿ ಗಾಳಿ ವಾಯುತತ್ವ ತುಂಬ ಏಕಾದಶ ರುದ್ರರು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾರೆ. ಅದನ್ನೇ ಸೂರ್ಯನಂದ ನಾವು ಪಡೆಯುತ್ತೇವೆ, ಅದನ್ನೇ ಪಿತೃ ಅಂತ ಹೇಳ್ತೇವೆ. ಮೂರನೇ ಶಕ್ತಿ ಏನು ಅಲ್ಲಿ ಇದನ್ನು ವಾಯುತತ್ವವನ್ನು ನಮ್ಮ ಶರೀರದೊಳಗೆ ಪೂರ್ಣ ರೀತಿಯಲ್ಲಿ ತೆಗೆದುಕೊಂಡು ಹೋದಾಗ ದುರ್ಗೆಯ ಜಾಗೃತಿ ಆಗ್ತದೆ, ಅದೇ ಮಹಾಕಾಳಿ. ಅಂದರೆ ನಾವು ಪ್ರಾಣಶಕ್ತಿಯನ್ನು ಒಳಗೆ ಕೊಂಡೋದಾಗ ನಮ್ಮ ಶರೀರದ ಕೊಳಕು, ರಾಕ್ಷಸ ಗುಣ, ತಾಮಸ ಗುಣ ಎಲ್ಲವನ್ನು ಶುದ್ಧ ಮಾಡುವ ಶಕ್ತಿ ಆ ದುರ್ಗೆಗೆ ಇದೆ. ಅದಕ್ಕೆ ಅವಳಿಗೂ ಶರಣಗತಿ ಆಗಬೇಕು. ಈ ಮೂರು ಶಕ್ತಿಗಳು. ಆನಂತರ ಬರ್ತದೆ ನೀರಿನ ತತ್ವ, ಆಪೋ ಶಕ್ತಿ. ನೀರಿನ ತತ್ವಕ್ಕೆ ಮಹಾಗಣಪತಿ ಅಂತ ಹೇಳ್ತೇವೆ. ಇದನ್ನು ಇಮ್ಯಾಜಿನೇಷನ್ ಅಥವಾ ಮೂರ್ತಿ ಕೊಟ್ಟು ನಮಗೆ ಚಿಕ್ಕ ಮಕ್ಕಳ ಥರ ಕಲಿಸಲಿಕ್ಕೆ ಅಂತ ಒಂದು ಮಾಡಿದ್ದಾರೆ ವಿನ. ಅಂದರೆ ಆನಂತರ ಬರುವುದು ಶಿವತತ್ವ, ಈ ಪೃಥ್ವಿ ತತ್ವ. ಈ ಪಂಚಮಹಾಭೂತಗಳಿಂದ ನಾವೆಲ್ಲರೂ ಆಗಿದ್ದೇವೆ. ಅದರಲ್ಲಿ ಯಾವುದೇ ಪರಮಾತ್ಮನಿಗೆ ಜಾತಿ ಮತ ಭೇದ ಇಲ್ಲ. ಆದರೆ ನಮ್ಮಲ್ಲಿ ಈಗ ಈ ಅಜ್ಞಾನದ ಕಾರಣದಿಂದಾಗಿ ಕನ್ವರ್ಷನ್ಗಳಾಗುವುದು, ನಮ್ಮನ್ನು ತುಳಿದು ನೋಡುವುದು, ಅಜ್ಞಾನವನ್ನು ನಮಗೆ ಪುನಃ ತಲೆ ತುಂಬಿಸುವುದು, ಇದೆಲ್ಲ ಜಾಸ್ತಿ ನಡೀತಾ ಇದೆ. ಅದಕ್ಕೆ ಸನಾತನ ಯಾರಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸನಾತನ ಅರ್ಥ ಹುಟ್ಟು ಇಲ್ಲ, ಸಾವು ಇಲ್ಲ. ನಾವು ನಿರಂತರವಾಗಿ ಈ ಪ್ರಪಂಚದ ಈ ಬ್ರಹ್ಮಾಂಡದ ಒಟ್ಟಿಗೆ ಇರುವವರು. ಯಾರೂ ಸಹ ಹುಟ್ಟುವುದೂ ಇಲ್ಲ, ಯಾರೂ ಸಾಯುವುದಿಲ್ಲ. ಒಂದು ಎನರ್ಜಿ ಶಕ್ತಿ ಅಂತ ಹೇಳ್ತೇವೆ. ಅದಕ್ಕೆ ಅನಂತ ಪದ್ಮನಾಭ ಅಂತ ವಿಷ್ಣುವಿಗೆ ಹೆಸರು. ಆಕಾಶದಲ್ಲಿ ನಾವಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆಕಾಶದಲ್ಲಿ ಸರ್ವವ್ಯಾಪವಾಗಿ ವಿಷ್ಣು ಸ್ವರೂಪ ನಮ್ಮನ್ನು ಪಾಲನೆ ಮಾಡ್ತಿದ್ದೇವೆ, ನಮ್ಮೆಲ್ಲರ ಶರೀರವನ್ನು ಪಾಲನೆ ಮಾಡ್ತಿದ್ದೇವೆ. ಅದಕ್ಕೆ 33 ಕೋಟಿ ದೇವತೆ ಅಂತ ಹೇಳಿದ್ದೇವೆ. ಅಂದರೆ 33 ಶಕ್ತಿಗಳು. ಅದರಲ್ಲಿ 12 ಸೂರ್ಯರು 12 ತಿಂಗಳಲ್ಲಿ 12 ಥರದ ಕಾಸ್ಮಿಕ್ ಎನರ್ಜಿಯನ್ನು ಕೊಟ್ಟು ನಮ್ಮನ್ನು ಪಾಲನೆ ಮಾಡುವಂಥದ್ದು ಆಕಾಶ ಮತ್ತು ಸೂರ್ಯ. ಆನಂತರ 11 ರುದ್ರರು, ಪಂಚಪ್ರಾಣ, ಪಂಚ ಉಪಪ್ರಾಣ, ಮನಸ್ಸು. ಆನಂತರ ಬರ್ತದೆ ಅಷ್ಟದಿಕ್ಪಾಲಕ. ನಾವು ಪ್ರಕೃತಿಯಲ್ಲಿ ಈಗ ಆರಾಧನೆ ಮಾಡ್ತೇವೆ ಆಗಮಶಾಸ್ತ್ರದಲ್ಲಿ. ಈ ಅಷ್ಟದಿಕ್ಪಾಲಕ ಅಂತ ಈ ಸ್ಥಳದಲ್ಲಿ ನಮ್ಮ ಪ್ರಕೃತಿಯ ಸುತ್ತ ಇವೆ. ಅವುಗಳು ನಮಗೆ ಶರೀರ ಸುಖವನ್ನು ಕೊಡುತ್ತವೆ. ಆನಂತರ ಬರ್ತವೆ ಇಂದ್ರಿಯ, ನಮ್ಮ ಸೆನ್ಸಸ್ಗಳು. ಆ ಇಂದ್ರಿಯವನ್ನು ಯಾವಾಗ ಯೋಗ ಶಕ್ತಿಯಿಂದ ಭಕ್ತಿಯಿಂದ ನಿಗ್ರಹ ಮಾಡ್ತೇವೆ ಆಗ ಮಾತ್ರ ನಮ್ಮಲ್ಲಿ ಪರಮಾತ್ಮನ ದರ್ಶನ ಆಗ್ತದೆ. ಇಲ್ಲದಿದ್ದರೆ ಮನಸ್ಸನ್ನೇ ಕೇಳಿದರೆ, ಮನಸ್ಸನ್ನು ನಿಗ್ರಹ ಮಾಡುವ ಒಂದು ಒಳ್ಳೆಯ ಒಂದು ಕೇಂದ್ರವಾಗಬೇಕು ವಿನ ಅಲ್ಲಿ ಆಡಂಬರಕ್ಕೋ ಅಥವಾ ರಾಜ್ಯಕ್ಕೋ ಅಥವಾ ಬೇರೇನು ಇದಕ್ಕೆ ಈ ಕ್ಷೇತ್ರಗಳನ್ನು ನಾವು ಮಾಡಬಾರ್ದಂತ ನಮ್ಮ ಒಂದು ಕಳಕಳಿಯ ವಿನಂತಿ. ಯಾಕೆಂದರೆ ಅಲ್ಲಿ ಯಾವುದೇ ಪ್ರಯೋಜನ ಆಗೋದಿಲ್ಲ. ಈಗ ನಾನು ಸ್ವಲ್ಪ ಗಲ್ಫ್ ಕಂಟ್ರಿಯಲ್ಲಿ ಇರುವಾಗ ನನ್ನನ್ನು ಒಂದು 2 ವರ್ಷ ಮುಸ್ಲಿಮರು ಇಸ್ಲಾಮಿಗೆ ಕನ್ವರ್ಟ್ ಮಾಡಲಿಕ್ಕೆ ನೋಡಿದರು. ಒಂದು 10 ವರ್ಷ ಗಲ್ಫ್ನಲ್ಲಿದ್ದೆ ನಾನು. ಆವಾಗ ನಾನು ಕಂಡುಕೊಂಡಂಥದ್ದು ಈ ಭೂತಾರಾಧನೆ ಸಹ ಎಷ್ಟೋ ಸಮಯದ ನಂತರನಲ್ಲಿ ಬಂದದ್ದು. ಆಗಮ ಅಂದರೆ ಈ ಆರಾಧನೆ ಸಿಸ್ಟಮ್, ನಿಗಮ ಅಂದರೆ ಜ್ಞಾನ, ರಿಚುವಲ್ ಆ್ಯಂಡ್ ಸ್ಪಿರಿಚುವಲ್. ಇದು ರಿಚುವಲ್ಗೆ ಸಂಬಂಧಪಟ್ಟದ್ದು, ಅಂದರೆ ಆರಾಧನೆ, ಉಪಾಸನೆ. ಇದು ಯಾಕೆ ಅಂದರೆ ದಿನಾಲು ನೀವು ಮನೆಯಲ್ಲೋ ಅಥವಾ ಒಂದು ಕ್ಷೇತ್ರದಲ್ಲಿ ಹೋಗಿ ನಮ್ಮ ಮನಸ್ಸಿನಲ್ಲಿ ದಿನತ್ತ ಒಂದು ಕಲ್ಮಶಗಳು ತುಂಬಿ ಹೊರಡ್ತವೆ. ಆ ತುಂಬಿದ್ದನ್ನು ಕ್ಲೀನ್ ಮಾಡುವಂಥ ಒಂದು ಸಿಸ್ಟಮ್ಗೆ ಆರಾಧನೆ ಅಂತ ಹೇಳೋದು. ಪರಮಾತ್ಮನ ಯಾವುದು ಕೇಳಬೇಡಿ ನೀವು. ನಿಮ್ಮಲ್ಲಿ ಪರಮಾತ್ಮನ ಗುಣಗಳು ಜಾಸ್ತಿ ಆದಾಗ ತನ್ನಷ್ಟಕ್ಕೆ ಯೋಗ್ಯರಿಗೆ ಯಾರಿಗುಂಟು ಅವರಿಗೆ ಅವನ ಅನುಗ್ರಹ ಮಾಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ಒಂದು ಕ್ಲಾಸ್ ಕೊಡುವಾಗ, ಲಕ್ಷ್ಮಿಯ ಹಿಂದೆ ನೀವು ಓಡಬೇಡಿ, ನೀವು ವಿಷ್ಣುವಿನ ಆ ನಾರಾಯಣ ನರ ಆಯನ ಅಂದರೆ ನರ ಯಾವ ಥರ ಬದುಕಬೇಕಂತ ಒಂದು ಕಲಿಸುವಂಥ ಒಂದು ನಾರಾಯಣನ ತತ್ವ ಇದೆ. ಆ ತತ್ವದ ಪ್ರಕಾರ ನಡೆದಾಗ ಲಕ್ಷ್ಮಿ ತನ್ನಷ್ಟಕ್ಕೆ ನಿಮ್ಮ ಹಿಂದೆ ಬರ್ತಾಳೆ. ಅದಕ್ಕೆ ಯಾವುದೇ ಕೊರತೆ ಬರುವುದಿಲ್ಲ. ಆದರೆ ಅದೇ ಭಸ್ಮಾಸುರನಾಗಿಯ ಅಥವಾ ಅದರ ಹಿಂದೆ ಓಡಿದರೆ ಅವನ ಡ್ಯಾನ್ಸ್ ಮಾಡಿಸಿ ಅಂದರೆ ನಾವು ಅದರ ಹಿಂದೆ ಓಡಿ ಮೋಹಿನಿಯಾಗಿ ಆ ನಮ್ಮ ಕೈಯ ಕರ್ಮಗಳನ್ನು ನಮ್ಮನ್ನೇ ಸುಟ್ಟು ಬೂದಿ ಮಾಡ್ತವೆ. ಅದಕ್ಕೋಸ್ಕರ ದಯಮಾಡಿ ನಮ್ಮ ಒಂದೇ ವಿನಂತಿ, ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಜಾಗದಲ್ಲೂ ಸಹ ಮೊನ್ನೆ ಅಲ್ಲಿ
ರವೀಂದ್ರ ಶೆಟ್ಟರು ಕೊಂಡೋದಾಗ ಹೇಳ್ತಾರೆ, ಇಂಥ ಜಾಗದಲ್ಲಿ ದೇವಸ್ಥಾನಗಳಲ್ಲಿ ಆಧ್ಯಾತ್ಮದ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ಯಾಕೆ ಮಾಡ್ತಿದ್ದಾರೆ, ಆರಾಧನೆ ಯಾಕೆ ಮಾಡ್ತಿದ್ದಾರೆ, ಅದರ ಹಿಂದೆ ತತ್ವ ಏನು, ಅದರಿಂದ ವಿಜ್ಞಾನ ಏನು, ಎಲ್ಲವೂ ವಿಜ್ಞಾನವೇ. ವಿಜ್ಞಾನ ಇಲ್ಲದೆ ಆಧ್ಯಾತ್ಮ ಮೌಢ್ಯ. ಈಗ ಏನು ಇಸ್ಲಾಮಿಕ ಕ್ರಿಶ್ಚಿಯಾನಿಟಿಯಲ್ಲಿ ಆಗುವಂಥ ಪ್ರಾಬ್ಲಮ್ ಏನಂದರೆ ಅದು ಮೌಢ್ಯ ಜಾಸ್ತಿ ಉಂಟು, ಭಕ್ತಿ ಉಂಟು. ಅವರು ಈಗಲೂ ಒಟ್ಟು ಸೇರಿಸ್ತಾರೆ, ಒಟ್ಟು ಸೇರಿ ಪ್ರಾರ್ಥನೆ ಮಾಡ್ತಾರೆ, ಬಟ್ ನಿಜವಾದ ಅವರು ಯಾರು ಅಂತ ಎಂಬುದು ಗೊತ್ತಿಲ್ಲ. ಆಧ್ಯಾತ್ಮ ಅಂದರೆ ಬೇರೆ ಏನಲ್ಲ, ಆರಾಧನೆ ಅಲ್ಲ, ಸೆಲ್ಫ್ ರಿಯಲೈಸೇಷನ್. ನಾವು ಯಾರು ಎಂಬ ಒಂದು ಸರಿಯಾದ ಜ್ಞಾನ ಸಿಗುವುದೇ ಆಧ್ಯಾತ್ಮ. ಬೇರೆ ಪೂಜೆ ಮಾಡುವುದೇ, ದೇವಸ್ಥಾನ, ಇದೆಲ್ಲ ನಂತರ ಮನುಷ್ಯ ಮಕ್ಕಳ ಥರ ಆಗುವಾಗ ಮನಸ್ಸಿನವರೆಗೆ ಬರ್ತದೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಕಲಿಯುಗದಲ್ಲಿ ಮನುಷ್ಯರು ಮನಸ್ಸಿನವರೆಗೆ ಲಿಮಿಟೇಷನ್ ಇರ್ತದೆ, ಆತ್ಮವಿಜ್ಞಾನ ಆತ್ಮವಿದ್ಯೆಗೆ ಹೋಗುವುದಿಲ್ಲ. ಯಾಕೆಂದರೆ ಶರೀರ ಸುಖದಲ್ಲಿ ರಾಕ್ಷಸ ಭಾವ. ನಿಮ್ಮ ಶರೀರದಲ್ಲಿ 2 ಶಕ್ತಿಗಳಿವೆ, ಒಂದು ಶಿವ, ಒಂದು ಶಕ್ತಿ. ಅದನ್ನು ಮಾಡರ್ನ್ ಸೈನ್ಸ್ನಲ್ಲಿ ಹೇಳ್ತಾರೆ ಮೆಟೀರಿಯಲ್ ಆ್ಯಂಡ್ ಪವರ್. ಅವರು ಈಗ ಅದನ್ನು ಒಪ್ಪಿಕೊಂಡಿದ್ದಾರೆ. ಏನು ವೆಸ್ಟರ್ನಿಂದ ನಮಗೆ ಮಾಡರ್ನ್ ಸೈನ್ಸ್ ಬಂದಿದೆ, ಅವರು ಇವತ್ತು ಅದನ್ನು ಒಪ್ಪಿಕೊಂಡಿದ್ದಾರೆ. ಮೊದಲು ಮೆಟೀರಿಯಲ್ ಮಾತ್ರ ಸತ್ಯ, ವಸ್ತು ಮಾತ್ರ ಸತ್ಯ ಅಂತ ಎಣಿಸಿದ್ರು. ಆದರೆ ಶಕ್ತಿಯೂ ನಮ್ಮಲ್ಲಿ ಇದೆ. ಆ ಶಕ್ತಿಯನ್ನು ಯಾವ ಕೆಲಸಕ್ಕೆ, ಧರ್ಮದ ಕಾರ್ಯಗಳಿಗೆ ಮಾಡಿದಾಗ, ಶರಣಾಗತಿಯಾಗ ಅವಳ ಪೂರ್ಣ ಅನುಗ್ರಹ ಆಗ್ತದೆ. ಮಹಾಕಾಳಿ ಯಾಕೆ ಅವಳ ಗಂಡನನ್ನೇ ಕಾಲಿನ ಕೆಳಗೆ ಹಾಕಿ ನಿಂತಿದ್ದಾಳೆ ಅಂತ ನಿಮಗೆ ವಿಚಿತ್ರ ಆಗ್ಬೋದು ಇಮ್ಯಾಜಿನೇಷನ್ ನೋಡಿದರೆ. ಈ ಪ್ರಕೃತಿಯ ಶಕ್ತಿಗೆ ಎಷ್ಟು ಪವರ್ ಉಂಟಂದರೆ ನೀವು ನೋಡಿರ್ಬೋದು. ಸುನಾಮಿ ಬಂತು, 1 ಸೆಕೆಂಡಿನಲ್ಲಿ ಈ ಮೆಟೀರಿಯಲ್ ಕನ್ವರ್ಟ್ ಮಾಡ್ಬೋದು ಅಂತ ಶಕ್ತಿ ಉಂಟು ಅವಳಿಗೆ. ಅಂದರೆ ಮೂಲತಃ ಇಲ್ಲಿ ಪ್ರಕೃತಿ ಆರಾಧನೆ ಒಟ್ಟಿಗೆ ಸ್ತ್ರೀಯರಿಗೆ ಕೊಡುವಂಥ ಮಾನ್ಯತೆ ಜಾಸ್ತಿ ಇತ್ತು. ಆ ಮೊಘರ ಸಮಾಜದಲ್ಲಿ ಬ್ರಹ್ಮಸ್ವರೂಪರಾದ ಮೊಘರ ಸಮಾಜವರು ಪ್ರಕೃತಿಯನ್ನು ಆರಾಧನೆ ಮಾಡ್ತಿದ್ರು. ಅವರು ಪ್ರಕೃತಿಯಲ್ಲಿ ಇರುವಂಥ ಎಲ್ಲ ವಿದ್ಯೆಗಳನ್ನು ಕಲಿತಿದ್ರು. ಅವರಿಗೆ ಎಲ್ಲ ಜ್ಞಾನ ಇತ್ತು, ಮದ್ದಿನ ಜ್ಞಾನ ಎಲ್ಲವೂ ಇತ್ತು. ಆದರೆ ಇವತ್ತಿನ ಮಕ್ಕಳಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಶರೀರವೇ ಸತ್ಯ ಅಂತ ಶರೀರ ಸುಖದ ಹಿಂದೆ ಓಡ್ತೇವೆ ನಾವು. ಶರೀರ ಸತ್ಯ ಅಲ್ಲ, ಶರೀರಕ್ಕೆ ಬೇಕಾಗಿದ್ದು ಧರ್ಮ. ಆತ್ಮಕ್ಕೆ ಧರ್ಮ ಇಲ್ಲ, ಅದು ಮಾನವ ಧರ್ಮ ಮಾತ್ರ ಒಂದೇ ಸತ್ಯ. ಧರ್ಮ ಅಂದರೆ ಏನು ಅಂತ ನೀವು ಕೇಳ್ಬೋದು. ಧಾರಣೆ, ನಾನು ಕೇಸರಿ ಅಂಗಿ ಹಾಕ್ಕೊಂಡಿದ್ರೆ ನಾನು ಹಿಂದೂ ಅಂತ ಹೇಳಲಿಕ್ಕೆ ನನಗೆ ರೈಟ್ಸ್ ಇಲ್ಲ. ನಾನು ಹಿಂದೂ ಧರ್ಮದ ಬಗ್ಗೆ ಸರಿಯಾಗಿ ನಾನು ಆ ದಾರಿಯಲ್ಲಿ ನಡೆಯುತ್ತಿದ್ದರೆ ನಾನು ಹಿಂದೂ ಅಂತ ಹೇಳ್ಬೋದು. ಅದೇ ನಾನು ಮುಸ್ಲಿಮರು ನನ್ನನ್ನು ಕನ್ವರ್ಷನ್ ಮಾಡುವಾಗ ಇದೇ ವಿಷಯವನ್ನು ಹೇಳಿದ್ದೇನೆ ಅವರಿಗೆ. ಇಸ್ಲಾಮು ಈ ಥರ ಉಂಟಂತ ಹೇಳಿದರೆ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಇಸ್ಲಾಮನ್ನು ನಾನು ಸರಿಯಾಗಿ ಸ್ಟಡಿ ಮಾಡಿ ನಾನು ದಿನಚರಿಯಲ್ಲಿ ಅದನ್ನು ಅನುಕರಣೆ ಮಾಡಿದರೆ ಮಾತ್ರ ನಾನು ಮುಸ್ಲಿಮ್ ಆಗ್ಬೋದು. ಆದರೆ ಅದನ್ನೇ ಆ ಕುರಾನನ್ನು ನಾನು ಸ್ಟಡಿ ಮಾಡಿ 2 ವರ್ಷ ನಂತರ ಅವರಿಗೆ ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ಅದರಲ್ಲಿ ಒಂದು ಸಿಂಪಲ್ಸಿಟಿ. ಯಾಕೆ ಹೇಳ್ತಿದ್ದೇನೆ ಅಂದರೆ ನಿಮಗೆ ಇದರ ಬಗ್ಗೆ ಭಾರಿ ಅಗತ್ಯ ಉಂಟು. ಮಕ್ಕಳಿಗೆ ಇದನ್ನು ಹೇಳಿಕೊಡಬೇಕು. ಪಂಚಮಹಾಭೂತಗಳು, ಕೃಷ್ಣನು ಹಾಗೆ ಪಾಂಡವರನ್ನು ತೋರಿಸಿಕೊಟ್ಟ, ಪ್ರಕೃತಿಯನ್ನು ದ್ರೌಪದಿಯಾಗಿ ತೋರಿಸಿಕೊಟ್ಟ ಪವರ್. ಅದರಲ್ಲಿ 5 ಸಲ ನಮಾಜಿ ಆಗುವಂಥ ಒಂದು ಸಿಸ್ಟಮ್ ಇದೆ. ಪಂಚಮಹಾಭೂತಕ್ಕೆ ಕೊಡುವಂಥ ಚಂದ್ರನ ಲೆಕ್ಕಾಚಾರದಲ್ಲಿ, ಚಂದ್ರ ಅಂದರೆ ಮನೋಕಾರಕ, ಮನಸ್ಸಿಗೆ ಕಾರಣ ಚಂದ್ರ. ಆ ಚಂದ್ರನ ಒಂದು ಕ್ಯಾಲ್ಕುಲೇಷನ್ನಲ್ಲಿ ಇವತ್ತು ಈಗ ಪ್ರಪಂಚ ನಡೀತಾ ಇದೆ. ಯಾಕೆಂದರೆ ಮನಸ್ಸಿನವರೆಗೆ ಮಾತ್ರ ಸೀಮಿತವಾಗಿ, ಆತ್ಮಜ್ಞಾನ ಇಲ್ಲದೆ ಪ್ರತಿಷ್ಠೆ, ಅಹಂಕಾರ ಇದನ್ನೆಲ್ಲ ಈಗ ಅಂದರೆ ಪ್ರಕೃತಿಯಲ್ಲೆಲ್ಲ ಯುದ್ಧಗಳು ಅಥವಾ ಅಹಂಕಾರಗಳು ದಿಂದ ಹೇಗೆಲ್ಲ ತೊಂದರೆ ಆಗ್ತಾ ಇದೆ. ಇದಕ್ಕಿಂತ ಮೀರಿದ ಒಂದು ಶಕ್ತಿ ಇದೆ ನಮ್ಮ ಶರೀರದಲ್ಲಿ. ಅಂಥವು 33 ಶ್ರೇಷ್ಠ ದೇವತೆಗಳು ನಮ್ಮಲ್ಲಿ ಕೆಲಸ ಮಾಡ್ತಿದೆ ಎಂಬುದೇ ನಮಗೆ ಆತ್ಮಜ್ಞಾನ ಇಲ್ಲ. ಅದಕ್ಕೋಸ್ಕರ ಈ ತೊಂದರೆ ಆಗಿದೆ. ಇಂಥ ಈ ಸ್ಥಳಗಳಲ್ಲಿ ಇದನ್ನು ನೀವು ಮಕ್ಕಳಿಗೆ ಕಲಿಸುವಂಥ ಒಂದು ಪರಿಪಾಠವನ್ನು ಮಾಡಿಸಿ ಅಂತ ನಮ್ಮ ಒಂದು ಪ್ರಾರ್ಥನೆ. ಇಲ್ಲಿ ಬರಲಿಕ್ಕೆ ಮೂಲ ಕಾರಣ ಅಂದರೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ನಾನು ಬರ್ತೇನೆ ಅಂತ. ಆ ಋಣ ಏನು ಮನುಷ್ಯನಲ್ಲಿ 5 ಋಣಗಳಿರ್ತವೆ ಅಂತೆ. ದೇವತಾ ಋಣ, ಋಷಿ ಋಣ, ಮತ್ತು ಮಾತೃಪಿತೃ ಋಣ, ಬಲಿವೈಶ್ವ ಋಣ, ಅತಿಥಿ ಋಣ. ಇದು ಪ್ರತಿ ಮನುಷ್ಯನು ದಿನಾಲು ಮಾಡಬೇಕಾದಂಥ ಒಂದು ಕರ್ಮಗಳು. ಆ ಪ್ರಕಾರ ಏನೋ ಋಣ ಇತ್ತು ಈ ಜಾಗದ್ದು, ಅಥವಾ ಬ್ರಹ್ಮ ಮುಗೇರಗಳ ಆಶೀರ್ವಾದ ನನಗೂ ಪಡೆಯಲಿಕ್ಕೆ ಇತ್ತು. ಯಾಕೆಂದರೆ ಅದರ ಒಟ್ಟಿಗೆ ನಾವು ಆರಾಧನೆ ಮಾಡುವಂಥ ಮಹಾಕಾಳಿ ಶಕ್ತಿಯೂ ಇದೆ. ಆ ಒಂದು ಅನುಗ್ರಹ ಪಡೆಯಲಿಕ್ಕೆ ನಾವು ಗುರುಗಳಲ್ಲ ಅಥವಾ ಸ್ವಾಮೀಜಿ ಅಲ್ಲ. ಸ್ವಾಮಿ ಅಂದರೆ ಒಳ್ಳೆಯ ಅನುಷ್ಠಾನವನ್ನು ಮಾಡಿ ದಿನಚರಿಯನ್ನು ನಡೆಸುವವರಿಗೆ ಸ್ವಾಮೀಜಿ ಅಂತ ಹೇಳ್ತೇವೆ. ಆದರೆ ಅದು ಯಾರೋ ಈಗ ಕಲಿಯುಗದಲ್ಲಿ ಅದು ಹೇಳ್ತಾರೆ, ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಪ್ರತಿ ಮನುಷ್ಯನು ಬ್ರಹ್ಮಚಾರ್ಯದಲ್ಲಿ ವಿದ್ಯಜ್ಞಾನವನ್ನು ಪಡೆದು ಗೃಹಸ್ಥಾಶ್ರಮವನ್ನು ಮಾಡಿ
ಪರಮಾತ್ಮನ ಒಂದು ದರ್ಶನ ಮಾಡ್ಬೋದಂತುಂಟು. ಹೇಗಪ್ಪ ಪರಮಾತ್ಮನ ದರ್ಶನ ಮಾಡೋದು? ಗ್ರಾಸ್ತದಲ್ಲಿ ಗಂಡ ಹೆಂಡತಿಯಲ್ಲಿ ಶಕ್ತಿಯನ್ನು ಕಂಡು ಹೆಂಡತಿ ಗಂಡನಲ್ಲಿ ಶಿವನ ಸ್ವರೂಪವನ್ನು ಕಾಣುವುದೇ ನಿಜವಾದ ಆಧ್ಯಾತ್ಮದ ಮೂಲ ಶಿವತತ್ವದ ಮೂಲ ಸತ್ಯ. ಆನಂತರ ಬರ್ತದೆ ವಾನಪ್ರಸ್ಥ. ನಮ್ಮ ಜವಾಬ್ದಾರಿ ಎಲ್ಲ ಮುಗಿದ ನಂತರ ನಾವು ಪರಮಾತ್ಮನ ಚಿಂತನೆಯಲ್ಲಿ ಇಂಥ ಕ್ಷೇತ್ರದಲ್ಲಿ ಬಂದು ಧ್ಯಾನಕ್ಕೆ ಕುಳಿತು ನಾನು ಯಾರು, ನಾನು ಎಲ್ಲಿಂದ ಬಂದೆ, ಏನು ನನ್ನ ಕರ್ತವ್ಯಗಳು, ಅಥವಾ ನಾನು ಎಲ್ಲಿ ಹೋಗ್ತಿದ್ದೇನೆ ಅಂತ ಚಿಂತನೆ ಮಾಡಿ ತನ್ನಷ್ಟಕ್ಕೆ ಒಳಗೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈಗ ಇಲ್ಲಿ ದೀಪ ಹೊತ್ತಿಸುವಾಗ ನಾವು ಗಾಯತ್ರಿ ಮಂತ್ರ ಹೇಳ್ತೇವೆ. ಆ ಸೂರ್ಯನ ಸವಿತ ಶಕ್ತಿಯ ಮಂತ್ರ ಅದು ಗಾಯತ್ರಿ. ಗಾಯತ್ರಿ ಅಂದರೆ ಛಂದಸ್ಸು. ಸವಿತ ಮಂತ್ರ ನಮ್ಮ ಒಳಗೆ ಜಾಸ್ತಿ ಆದ ತಕ್ಷಣ ಒಳಗೆ ಪ್ರಚೋದನೆಯನ್ನು ಕೊಡ್ತದೆ. ಒಳ್ಳೆ ಪ್ರಚೋದನೆ ಅಂದರೆ ಸತ್ಮಾರ್ಗದಲ್ಲಿ ನಡೆಯುವಂಥ, ಧರ್ಮದ ಮಾರ್ಗದಲ್ಲಿ ನಡೆಯುವಂಥ ಪ್ರಚೋದನೆಯನ್ನು ಕೊಡುವಂಥ ಮಹಾಮಂತ್ರ ಗಾಯತ್ರಿ ಮಂತ್ರ. ನಾವು ಅದರ ಬಗ್ಗೆಯೂ ಹೇಳ್ತೇವೆ. ಅಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಹೆಣ್ಣು ಗಂಡೆಂಬ ಭೇದ ಇಲ್ಲ, ಎಲ್ರಿಗೂ ಗಾಯತ್ರಿ ಮಂತ್ರ ದೀಕ್ಷೆ ಕೊಡಿ ಅಂತ ನಮ್ಮ ಗುರುಗಳೇ ಹೇಳಿದ್ದಾರೆ. ಸರ್ವಶ್ರೇಷ್ಠ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಶ್ರೇಷ್ಠ ಮಂತ್ರ ಗಾಯತ್ರಿ. ಎಲ್ಲರೂ ಮನೆಯಲ್ಲಿ ಹೇಳಿ. ಪರಮಾತ್ಮನಲ್ಲಿ ನನಗೆ ಒಳ್ಳೆ ಬುದ್ಧಿಯನ್ನು ನೀಡಪ್ಪ ಅಂತ ಕೇಳಲಿಕ್ಕೆ ಅದಕ್ಕೆ ಏನು ಮಡಿಮೈಲಿಗೆ ಅಗತ್ಯ ಇಲ್ಲ. ಯಾಕೆಂದರೆ ಈಗ ಇರುವಂಥ ಈ ಪಂಚಮಹಾಭೂತಗಳಲ್ಲಿ ಒಂದು ಶಕ್ತಿ ಮಾತ್ರ, ದುರ್ಗೆಗೆ ಮಾತ್ರ ಶಕ್ತಿ. ಎಲ್ಲವನ್ನು ಶುದ್ಧ ಮಾಡುವಂಥ ಶಕ್ತಿ ದುರ್ಗೆ, ಅಗ್ನಿಗೆ ಮಾತ್ರ ಶಕ್ತಿ. ಆ ಅಗ್ನಿ ನಮ್ಮಲ್ಲಿ ಜಾಗೃತೆಯಾಗಿ ಸವಿತ ಶಕ್ತಿ ಗಾಯತ್ರಿ ಮಂತ್ರದಿಂದ ಶುದ್ಧ ಆಗ್ತದೆ, ನಮಗೆ ಒಳಗಿನಿಂದ ಸತ್ಪ್ರಚೋದನೆಯನ್ನು ನೀಡ್ತದೆ ಅಂತ ಒಂದು ಶಕ್ತಿ ಇದೆ. ಇದೇ ಥರ ಅನೇಕ ಈ ಜೀವನ ಪದ್ಧತಿಯನ್ನು ಸನಾತನ ಧರ್ಮ ಕಲಿಸಿದೆ ವಿನ ಅಥವಾ ಯಾರಿಗೂ ತೊಂದರೆ ಮಾಡುವಂಥದ್ದು ಅಥವಾ ಯಾರಿಗೆ ಹಾಳು ಬಯಸುವಂಥದ್ದು ಕಲಿಸಿಕೊಡಲಿಲ್ಲ. ಅದಕ್ಕೋಸ್ಕರ ನಮ್ಮ ವಿನಂತಿ ಇಷ್ಟೇ, ನಮ್ಮ ಕೆಲಸ ಕಾರ್ಯವೂ ಅಷ್ಟೇ. ರಾಮಕೃಷ್ಣ ಆಶ್ರಮದ ಒಂದು ಜ್ಞಾನದ ಪ್ರಕಾರ, ವೇದಾಂತ ಫಿಲೋಸಫಿ ಅಂತ ಹೇಳ್ತೇವೆ, ಅದರ ಪ್ರಕಾರ ಎಲ್ಲೆಲ್ಲಿ ಯಾರ್ಯಾರು ಕರೆಯುತ್ತಾರೆ ಅಲ್ಲಿ ಮಕ್ಕಳಿಗೆ ಜಾಸ್ತಿಯಾಗಿ ನಾವು ಜ್ಞಾನದ ಒಂದು ಆಧ್ಯಾತ್ಮ ಜ್ಞಾನವನ್ನು ನೀಡಿ ಅವರಲ್ಲಿ ದೇವತಾ ಗುಣವನ್ನು ವೃದ್ಧಿಸಿ ಅವರು ದೇವತೆಗಳಾಗಿ ಬಾಳಬೇಕಂತ. ಮೊನ್ನೆ ರವೀಂದ್ರ ಶೆಟ್ಟಿ ಅಲ್ಲಿ ಕರ್ಕೊಂಡು ಹೋಗುವಾಗ ಕೊರಗಜ್ಜನ ಆ ಗುಡಿಯ ಎದುರುಗಡೆ ಈ ಆಲ್ಕೋಹಾಲ್ ಬಾಟಲ್ ತಂದು ಹಾಕಿದ್ರು. ನಾನು ಹೇಳಿದೆ, ಸ್ವಾಮಿ ಇಲ್ಲಿ ಎಲ್ಲ ಸಾತ್ವಿಕ ಆರಾಧನೆ ಆಗ್ತಾಯಿದೆ, ಆದರೆ ಅಲ್ಲಿ ಈ ಅವರು ನೋಡಲಿಕ್ಕೂ ಇಲ್ಲ. ಯಾರು ಆರಾಧನೆ ಮಾಡ್ತಿದ್ದಾರ ಆ ಪಾಯ್ಸನನ್ನು ಅವ್ರು ನೋಡಲಿಕ್ಕೂ ಇಲ್ಲ. ಅಂಥದ್ದನ್ನು ತಂದು ಇಲ್ಲಿ ಹಾಕ್ತಿರಲ್ಲ. ಮುಂದಿನ ಪೀಳಿಗೆ ಏನು ಎನಿಸ್ತದೆ, ಇದು ಪರಮಾತ್ಮ ಕುಡಿತಾನಲ್ಲ, ನಾವು ಕುಡಿಬೋದಂತ ಎಣಿಸ್ತದೆ. ಅದಕ್ಕೆ ನಮ್ಮ ಇಷ್ಟೇ. ಈಗ ಭೂತಾರಾಧನೆ ಉಂಟು. ಭೂತಾರಾಧನೆ ಬಂದದ್ದು ಎಷ್ಟೋ ಆಗಮಶಾಸ್ತ್ರ ನಂತರ. ಅದರ ಒಂದು ಹಿಸ್ಟ್ರಿ ಬುಕ್ಸು ನಾವು ಮಾಡ್ತಿದ್ದೇವೆ. ಭೂತಾರಾಧನೆ, ನಾಗಾರಾಧನೆ ಯಾಕೆ, ಪ್ರಕೃತಿ ಆರಾಧನೆ, ಪ್ರಕೃತಿಗೆ ಸಂಬಂಧಪಟ್ಟದ್ದು, ಶರೀರ ಸುಖಕ್ಕೆ. ಅಲ್ಲಿ ಸಾತ್ವಿಕ ಅಂದರೆ ಬುದ್ಧಿ ಜ್ಞಾನವನ್ನು ಜಾಸ್ತಿ ಮಾಡುವಂಥದ್ದು. ಅಂದರೆ ಮನುಷ್ಯನ ಶರೀರ ಆದದ್ದು ನಿಜವಾಗಿಯೂ ಸಾತ್ವಿಕ ಆಹಾರ ತಿನ್ನಲಿಕ್ಕೆ. ಮನುಷ್ಯ ಕಾಡಿನಲ್ಲಿ ಜೀವಿಸುವಾಗ ಅದು ಏನು ಸಿಗದಿದ್ದಾಗ ತಿಂದಿರ್ಬೋದು, ಆನಂತರ ಅವನು ಎಷ್ಟು ಆಧ್ಯಾತ್ಮದಲ್ಲಿ ಮುಂದೆ ಮುಂದೆ ಹೋಗ್ತಾನ ಅವನು ಸಾತ್ವಿಕ. ಈಗ ಎಷ್ಟೋ ಮುಸ್ಲಿಂ ಕಂಟ್ರಿಗಳಲ್ಲಿ ನಾವು ನೋಡಿದಂಥ ಸತ್ಯ, ಅವರು ವೆಜಿಟೇರಿಯನ್ ಆಗ್ತಾ ಇದ್ದಾರೆ, ಅವರು ನಾನ್ ವೆಜ್ ಬಿಡ್ತಾ ಇದ್ದಾರೆ. ನಾವು ಇಲ್ಲಿ ಅದನ್ನೇ ಎಂಜಾಯ್ಮೆಂಟಿಗೆ, ಶರೀರ ಸುಖಕ್ಕೆ ಮಾಡ್ತೇವೆ, ಅದರಲ್ಲಿ ರಾಕ್ಷಸ ಗುಣ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ದಯಮಾಡಿ ನಿಮ್ಮಲ್ಲಿ ಎಲ್ಲರಲ್ಲೂ ಇಷ್ಟೇ ನಮ್ಮ ವಿನಂತಿ, ಅಂದರೆ ಆಧ್ಯಾತ್ಮ ಜ್ಞಾನವನ್ನು ಆ ಧರ್ಮದ ಕ್ಷೇತ್ರಗಳಲ್ಲೆಲ್ಲ ಪ್ರಚಾರ ಆಗಲಿ, ಅಥವಾ ನಮ್ಮ ಮುಂದಿನ ಪೀಳಿಗೆ ಆ ಅಧ್ಯಾತ್ಮದಲ್ಲಿ ಜ್ಞಾನ ಹೊಂದಿ ದೇವತೆಗಳಾಗಿ ಬದುಕಿ ಈ ಭೂಮಿಯನ್ನೇ ಸ್ವರ್ಗವನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡುವಂತ ಹೇಳಿ ನನ್ನ ಈ ಎರಡು ಮಾತನ್ನು ಆ ಗುರು ಪಾದಕ್ಕೆ ಸಮರ್ಪಣೆ ಮಾಡುತ್ತಾ, ಆ ಪರಮಾತ್ಮನ ಅನುಗ್ರಹ ನಿಮ್ಮೆಲ್ಲರಿಗೂ ಮತ್ತು ಮುಂದಿನ ಕೆಲಸಕ್ಕೆ ಬೇಕಾಗುವಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಅನುಗ್ರಹ ಆಗಲಿ ಅಂತ ಕೇಳುತ್ತಾ ನನ್ನ ಎರಡು ಮಾತನ್ನು ನಿಮಗೆ ಸಮರ್ಪಣೆ ಮಾಡ್ತಿದ್ದೇನೆ. ಶ್ರೀ ಬ್ರಹ್ಮಮುಗೇರ ದೇವಸ್ಥಾನ ಮಂಜಲ್ಪಾದೆ ಮುಡಾರು నేను ఇంకొంచి 3 ವರ್ಷ ಪಿರ ಜೀರ್ಣೋದ್ಧಾರ ಆವಡು ಪಣದು ಪ್ರಶ್ನಾ ಚಿಂತನೆ ದಿದ್ದು ಸಮಿತಿ ಮಲ್ತ. ಈ ಸಮಿತಿ ಮಲ್ಪಡು ಬಂದಾಗ ನಮ್ಮ ಈ ಭಾಗದ ಗ್ರಾಮದ ಮಾತೆರೆಲ್ಲ ಪಂಡ ಈ ಗ್ರಾಮ, ಈ ದೇವಸ್ಥಾನ ಪಂಡ ಇಡೀ ಗ್ರಾಮಗೂ ಸಂಬಂಧಪಟ್ಟಿನ ದೇವಸ್ಥಾನ. ಈ ಗ್ರಾಮದ ಮಾತೆರನ್ನು ಒಟ್ಟುಗೂಡಿ ಕೇಳು ಮಾತೆರನ್ನು ಸೇರ್ಪಾದೆ ಮೂಲ ಏಪಲ ವರ್ಷಲ ಕೋಲ ಒಂದು ಪುರಾಪುನ ಆರಾಧನೆ ಮಲ್ತೊಂದು ಬರ್ಪು ನಮ್ಮ ಇಂಥ ಚಟುವಟಿಕೆ ಜಾಸ್ತಿ ಆದ ಮುಗಿಯರ ಸಮುದಾಯ ತುಪ್ಪನಂಡಲ್ಲ ಗ್ರಾಮದ ಮಾತೆರ್ಲ ನೆಟ್ಟು ಪಾಲ್ಪಡೆಯರು. ಅಂಚದು ಜೀರ್ಣೋದ್ಧಾರ ಸಮಿತಿ ಮಲ್ಪೋಡು ಪಣದು ಗ್ರಾಮದ ಮಾತೆರನ್ನು ಒಟ್ಟು ಮಲ್ಪನಾಗ ಆ ಸಂದರ್ಭಡು ಡಾಕ್ಟರ್ ರವೀಂದ್ರ ಶೆಟ್ಟಿನ ನೆತ್ತ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರೇ ಮಲ್ತದ್ದು
ನಮ್ಮ ಕ್ಷೇತ್ರದ ಶಾಸಕರನ್ನು ಸುನೀಲ್ ಕುಮಾರನ್ನು ಗೌರಾಧ್ಯಕ್ಷರು ಮತ್ತದು ಒಟ್ಟು ಕಾರ್ಯಾಧ್ಯಕ್ಷರು ನಮ್ಮ ವಿನಯ ಡಿ ಬಂಗೇರ ಅಂಚನೆ ಮಸ್ತ್ ಜನನ ನೆತ್ತೊಟ್ಟಿಗೂ ಸಮಿತಿನ ರಚನೆ ಮಲ್ತದ ಇಂಕಲು ಜೀರ್ಣೋದ್ಧಾರ ಬೇಲೆ ಜತ್ತಿ ಬೊಕ್ಕ ನಮ್ಮ ತಾಲೂಕುದ ಮಾರಿಗುಡಿತ ಬೇಲೆ ಸ್ಟಾರ್ಟ್ ಆಂಡು ಅಂಚ ಆ ಸಂದರ್ಭ ಇಂಕಲು ನಮ್ಮ ಗ್ರಾಮದ ಮಸ್ತ್ ದಾನಿನ ನಕಲು ಬಾಂಬೆ ದಕ್ಲು ಅದ್ರ ಮಾತಾರಲ್ಲ ಅಡೆಗೊಂತೆ ಡೊನೇಷನ್ ಮತ್ತು ಒಂದೇರು ಅಂಚ ಆ ಸಂದರ್ಭ ನಮ್ಮನ ಒಂಚೂರು ಒಂತೆ ಒಂದು ಅಲ್ಪ ಒಂತಾಗ ಬಣ್ಣ ಒಂಚೂರು ಪಿರ ಬತ್ತುಂಡು ಒಂಜಿ ವರ್ಷಡು ಎರಡು ಬೊಕ್ಕ ಒಂತೆ ಸಮಯ ಪೋದು ಕೊಡುವಂತೆ ನಮ್ಮ ಜೀರ್ಣೋದ್ಧಾರಗೊಂತೆ ಗ್ರಾಮದ ದಾನಿನ ಕೈತಾಲ ಪೋನಾಗ ನಮ್ಮನ ಮಾಗಣದ ಮಿಯಾರ್ ದೇವಸ್ಥಾನದ ಜೀರ್ಣೋದ್ಧಾರ ಬತ್ತುಂಡು ಆ ಸಂದರ್ಭಡು ಮಾತೆರ್ಲ ಮಾಗಣೆ ಸಂಬಂಧಪಟ್ಟ ಮಾತೆರ್ಲ ನಮ್ಮ ಗ್ರಾಮದಲ್ಲ ದಾನಿಲ್ ನಕಲ ಕೊರತೆ ಇಜ್ಜಿ ಮಾತೆರ್ಲ ದೇವಸ್ಥಾನ ದೇವೇರ ಪಂಡ ಕೂಡಲೇ ಕಾಸು ಕೊರ್ಪುನಕ್ಲೇಪುನು ಆ ಸಂದರ್ಭಡು ಮಾಗಣ ದೇವಸ್ಥಾನದ ಜೀರ್ಣೋದ್ಧಾರ ಆವಡು ಪಣದು ನಮ್ಮ ಪಕ್ಕಲ ಒಂಚೂರು ಒಂಚ ಸಮಯ ಪಿರ ಬತ್ತ ಅವು ಭತ್ತದ ಆನ ಈ ಸಂದರ್ಭ ಇತ್ತೆ ದೇವಸ್ಥಾನದ ಪೂರ ಚಟುವಟಿಕೆಲ್ಲ ರೆಡಿ ಆದ ನಮ್ಮ ಬ್ರಹ್ಮ ಕಲಶೋತ್ಸವ ರೆಡಿ ಆತ ಈ ಸಂದರ್ಭಡು ಗ್ರಾಮದ ನಮಗೆ ಶಾಸಕಿಯರು ಇಪ್ಪಡು ಡಾಕ್ಟರ್ ರವೀಂದ್ರ ಶೆಟ್ಟಿ ಇಪ್ಪಡು ನಮ್ಮ ಬೇಲೆ ಸ್ಟಾರ್ಟ್ ಮಲ್ಪನಾಗ ಫಸ್ಟಿಗೆ ಮೂಲು ಬೇಲೆ ಸ್ಟಾರ್ಟ್ ಮಾಡ್ಬೋದು ಶಿಲ್ಪಿ ನಕ್ಲೇನು ಲೆಪ್ಪೋಡು ಪಡೆದ ಅನ್ನಾಗ ಸುರುಕು 1 ಲಕ್ಷ ರೂಪಾಯಿ ಕನತ್ತ ರವೀಂದ್ರ ಶೆಟ್ಟಿ ಮೂಲ ಕೊಡ್ದು ಬೇಲೆ ಸ್ಟಾರ್ಟ್ ಮಾಡ್ಬೇಕು ಶಿಲ್ಪಿ ಕೊರ್ಕಪ್ಪಣ ಶುರು ಮಾಡ್ತೀರಿ ಐದು ಬೊಕ್ಕ ನಮ್ಮ ಶಾಸಕಿಯರ ಮುಷ್ಟಿ ಕಾಣಿಕೆ ಕಾರ್ಯಕ್ರಮ ರೆಡಿ ಮಾಡ್ತಾ ಶಾಸಕಿಯರು ವೈಯಕ್ತಿಕ ನಿಧಿ ಇಟ್ಟು ಸುನೀಲ್ ಕುಮಾರ್ 2,20,000 ಕೊರಿಯರು ಅಂಚನೆ ಈ ಸಂದರ್ಭ ಪಂಡಾಪುಜಿ ಬೊಕ್ಕ ಸರ್ಕಾರದೊಂಜಿ 6 ಲಕ್ಷ ಇಂಚದಿಯರು ನನ್ನ ಎಲ್ಲೆಲ್ಲಿ ಒಂದು 50,000 60,000 ಎಲ್ಲೆಲ್ಲಿ ರೆಡ್ ಬಿಲ್ ದೀತೇರು ಅವೆಲ್ಲ ಫಾಲೋ ಅಪ್ ಉಂಡು ನೆಕ್ಸ್ಟ್ ಈ ಸಂದರ್ಭ ಆಪುಂಡು ಬೊಕ್ಕ ನಮ್ಮ ಬಾಂಬೆದ ಮಸ್ತ್ ಜನ ಉಳ್ಳೇರು ನೆಟ್ ಮಹಾಪೋಷಕರು ಬೊಕ್ಕ ವಿಜ್ಞಾಪನೆಡು ಎಂಕ್ಲೆಗೆ ಎತ್ತು ಸಾಧ್ಯ ಉಂಡು ಆತು ಪೂರ ಇನ್ವಿಟೇಷನ್ ಒಂತೆ ಕವರಪ್ ಮಾಡ್ದ ಆಯ್ತೊಟ್ಟಿಗೂ ಬ್ರಹ್ಮ ಕಲಶೋತ್ಸವಗೂ ಒಂದು ಸಮಿತಿಲಿ ರಚನೆ ಮಾಡ್ತಾ ಗ್ರಾಮದ ಮಾತೆರೆನ ಈ ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಕೂಡುಕಟ್ಟದ ಮಾತೆರೆಲ್ಲ ಒಟ್ಟು ಸ್ವಲ್ಪ ಮೀಟಿಂಗ್ ಮಾಡ್ತದ್ದು ಎಲ್ಲ ಈ ಬ್ರಹ್ಮ ಕಲಶೋತ್ಸವಗೋಸ್ಕರ ಒಂಜೊಂಜಿ ಸಮಿತಿಯಲ್ಲಿ ಪೂರ ಮದ್ದ ತುಂಬ ದಿನಟ್ಟು ಆ ಸಮಿತಿಯಲ್ಲಿ ಪೂರ ಮುಲ್ಪ ಒಟ್ಟು ಮಾಡ್ತದ್ದು ನಮ್ಮ ದೇವಸ್ಥಾನಕ್ಕೆ ಅಕ್ಕಲ ಒಂಜಿ ಜವಾಬ್ದಾರಿನ ನಿರ್ವಹಣೆ ಮತ್ತು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಯಶಸ್ವಿ ಆದ ಮಲ್ಪಗ ಪಣದು ಈ ಕಡೆ ಮಾತಾಡಲ ವಿನಂತಿ ಮಂತಂದು ಈ ಸಂದರ್ಭಡು ದುಂಬದ ಪೂರ ಚಟುವಟಿಕೆಡು ನಿಕ್ಲು ಮಾತಾಡಲ ಎಂಕ್ಲೊಟ್ಟಿಗೂ ಸಹಕಾರ ಉಂಟೋಡು ಎಂಕ್ಲು ದುಂಬದ ದಿನಟ್ಟು ಇನ್ವಿಟೇಷನ್ ಗ್ರಾಮದ ಪ್ರತಿ ಇಲ್ಲಾಗ ದಾನಿಲ್ ನಕಲ್ನ ಕೈತಾಲು ಪೂರ ಪೋರಲ್ಲ ಆ ಪೂರ ಕಾರ್ಯಕ್ರಮ ನಿಖಲು ಸಂಪೂರ್ಣವಾದ ಈ ದೇವಸ್ಥಾನ ತೊಡಗಿಸೋದು ನಮ್ಮ ಒಟ್ಟು ಸಹಕಾರ ಅಂತ ದೇವಸ್ಥಾನದ ಏಳಿಗೆಗೆ ನಿಖಲು ಮಾತಾಡಲ ಎಂಕ್ಲೆ ಪುಗ್ಗಿಯಲ್ಲಿ ಕೊರ್ದು ದೇವನ ಕೃಪೆಗೆ ಪಾತ್ರರಾವಡು ಪಣದು ಮಾತಾಡಲ ವಿನಂತಿ ಮತ್ತೊಂದು ಎನ್ನ ಪ್ರಸ್ತಾವನೆ ಮುಗಿತಂದೆ ಎಂಕುಲು ಎಂಕಲ್ನ ಹಿರಿಯರ ನಗಲು ಈ ಒಂಜಿ ಜಾಗದ ಮಲ್ಲ ಭಕ್ತಿರು ಎನ್ನ ಮಾಮಡಪ್ಪ ಎನ್ನ ಜೋಕ್ಲಿಪ್ಪನಾಗ ಈ ಜಾಗ ಬತ್ತದ ಕೈ ಮುಗಿಯೊಂದು ಪೋದಿತ್ತೆ ಎಂಕುಲು ಆಯ್ತು ಅವಕ್ಕೆ ನಿರಂತರವಾದ ಯಾನು ಬರ್ಪೇದೆ ಎನ್ನ ಮಾಮಲ ಬರೋಂದಿತ್ತೇರು ಅಪಗ ಸಮಾಜದಗಲು ಅಪಗದ ಒಂಜಿ ಗೌರವನೇ ಬೇತೆ ಒಂಜಿ ಇಲ್ಲ ಬತ್ತದ ಆಗಲು ಇನ್ವಿಟೇಷನ್ ಕೊರ್ಪುನಿ ಅಂಡ್ ಅದಿತ್ತೆಲ್ಲ ಅವೇನೆ ಆ ಸಮಾಜದಗಲು ಮುಂದುವರಿಸೋ ಒಂದು ಪೋಂದುಲ್ಲೇರು ಕೊರ್ಪಿನಿ ಐಟ್ ಆ ಒಂಜಿ ಆ ಕಾಲಡ್ ಒಂಜಿ ರಡ್ಡು ಸೇರಾರಿ ಒಂಜಿ ರಡ್ಡು ತಾರ ಏನದಿದು ಅಗಲಿ ಕೊರ್ಪಿನಿ ಆ ಒಂಜಿ ಭಕ್ತಿಯೇ ಒಂಜಿ ವಿಷಯ ಬೇತೆ ಅಂಚ ಅದ ಬತ್ತಿ ಬೊಕ್ಕ ಎಂಕುಲು ಆ ನೇಮೋತ್ಸವಗೆ ಬತ್ತದು ಮುಲ್ತ ಒಂಜಿ ಗೌರವನೇ ಬೇತೆ ಅಂಚ ಬಾರಿ ಒಂಜಿ ಎಡ್ಡೆಡು ಜಾಗಡು ನಮ್ಮ ಇನಿ ಸೇರ್ದ ನಮಕ್ ಒಂಜಿ ದಿರಿಂಬಿರಿ ಜಾತ್ರೆ ಒಂಜಿ ಮುಟ್ರಾಲ್ ಜಾತ್ರೆ ಬೊಕ್ಕ ಒಂಜಿ ದೇವಸ್ಥಾನದ ಜಾತ್ರೆ ಅನ್ಪಂಡ ಮಂಜಲ್ ಪಾದೆದ ಒಂದೊಂಜಿ ಕೋಲ ಐಟುಲ ವಿಶೇಷತೆದಾದನ್ ಪಂಡ ಭಕ್ತಿ ಮಾತಲ ಒಂಜಿ ಹಲೆರ ಪಂಜೂರಿನ ಮತ್ತು ಕೋಲ ತುವರ್ನೆ ಆ ಟೈಮ್ ಉಡ್ ಬರ್ಪಿನಿ ಎಂಕುಲು ಬಾರಿ ಒಂಜಿ ಕಾರ್ಣಿಕದ ಜಾಗ ಅಂಚ ಇನಿ ಬ್ರಹ್ಮ ಕಲಶೋತ್ಸವ ಬೊಕ್ಕ ಪುನರ್ ಪ್ರತಿಷ್ಠಾಪನೆ ಮಲ್ತದು ಇನಿ ಕುಡಿದು ಬೈದಿನ ದಿನ ಮಾತೆರ್ಲ ನಮ್ಮ ಒಟ್ಟಿಗೂ ಸೇರಿದು ಮಾನ್ಯ ರವೀಂದ್ರ ಶೆಟ್ರುಲೇರು ಎಂಕುಲ್ಲ ಪದಾಧಿಕಾರಿ ಅದುಲ್ಲ ಎನ್ನಲ ಪ್ರಯತ್ನ ಉಂಡು ನಮ್ಮ ಏರಿಯನ್ನ ಪರಿಚಯದಗುಲೆಲ್ಲರ ಯಾನು ಎನ್ನೊಂದಿತ್ತೆ ಬರೋಡ ಶಶಿಯನ್ನಗಲ ಪನೋಡು ಆರು ಒಂಜಿ ಬಾರಿ ಮಲ್ಲ ದೈವ ಭಕ್ತಿ ದೇವೇರ್ನ ಭಕ್ತಿ ಇಂಥ ಇನ್ವಿಟೇಷನ್ ತೂನಾಗ ರವೀಂದ್ರ ಶೆಟ್ರ್ಲಾರ ಬಾರಿ ಆತ್ಮೀಯ ಎಲ್ಲ ಒಂಜಿ ಯಾರನ್ನ ಬಾರಿ ಪರಿಚಯ ಎಂಕ್ ಬಾರಿ ಗುರ್ತ
ಅಂಚ ಆರ್ನಲ ಪುದರುಂಡು ಆಡೆ ಅಂದಲ ಪನೊಂದು ಅವು ರವೀಂದ್ರ ಶೆಟ್ರೆ ಪಾತಿರ್ವೇರು ಎನ್ನ ದಾದಾ ಎನ್ನ ಜನಕಲುಲ್ಲೆರ ಅಗಡ ಪಾತಿರ್ದು ನಲ್ಲ ಮಸ್ತ್ ಬೇಲೆ ಉಂಡು ನೆಟ್ಟು ಅವು ಎಡ್ಡೆಡು ಆವಡು ಈತೇನ ಬ್ರಹ್ಮಕಲಶ ಉಂಡ ಐಕ್ ಮಾತ ನಮ್ಮ ಸೇರ್ದು ಇನ್ನಿತ ಮೂಲ ಜನ ತೂನಗನೆ ದಾಳ ಸಮಸ್ಯೆ ಆಪುಜಿ ಮಾತ ನಮ್ಮ ಒಟ್ಟಿಗೂ ಸೇರ್ದು ಒಂಜಿ ಮುಗೇರ ಸಮಾಜದ ಒಂದು ದೈವ ಅಂದಾಂಡಲ ಐಟ್ ಇಡೀ ಊರ್ದಾಗುಲು ನಿಕ್ಕ ಭಕ್ತಿರುಲ್ಲೇರು ಅಂಚಾದು ಎಂಗುಲು ಮಾತ ಒಟ್ಟಿಗೂ ಸೇರ್ದು ಮಲ್ಪುಗ ಅನ್ಪನ್ನ ಪಾತಿರ್ನ ಪನೊಂದು ಬೊಕ್ಕ ಮಲೆಬೆಟ್ಟುಡು ಇತ್ತೆ ಪೊಯ್ಸರಿ ಆಂಡು ಇತ್ತೆ ನನ್ನ ನೆಕ್ಸ್ಟ್ ಕಡಂಬುಲ ದುರ್ಗದಲ ಈ ಸರ್ತಿ ಅಗಲು ಸ್ಟಾರ್ಟ್ ಮಲ್ಪನೆಟ್ಟು ಉಲ್ಲೇರು ಮರಣಿ ಜಾತ್ರೆ ಆಂಡು ಅಂಚ ಮಾತ ಕೊಡಿರ್ಲಲ್ಲ ಅಲ್ಲೆರ ಮೊಗಲ ಮುಗೇರ ಸಮಾಜದ ಮಾತ ಕೊಡ್ಲು ಜೀರ್ಣೋದ್ಧಾರ ಅವನುಂಡು ಈ ಜಾಗಲ ಬೆಳಗಡು ಎಡ್ಡವಡು ನಮ್ಮ ಮಾತಿರ್ಲ ಒಟ್ಟಿಗೂ ಸೇರ್ದು ಈ ಬ್ರಹ್ಮಕಲಶವನ್ನು ಯಶಸ್ವಿ ಮಲ್ಪುಗ ಪನ್ನ ಪಾತಿರನ್ನು ಪನಂದು ಅವಕಾಶ ಹೊಂದಿಸದ ಏನಾರ ಪಾತಿರ ಮುಗಿಪಿ ನಮಸ್ಕಾರ. ಅಣ್ಣ ಒಂದು ಎಲ್ಲರೂ ಒಂದು ಚಂದ ಚಪ್ಪಾಳೆ ಕೊಡುವ. ಆ ಕುಟುಂಬ ತನ್ನ ಶ್ರಮದ ಫಲವನ್ನು ಈ ಭಗವಂತನ ಕಾರ್ಯಕ್ಕೆ ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಅಮ್ಮ ಇದ್ದಾರಾ? ಬಲೆಮ್ಮ ಬಲೆ 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 25,000 ರೂಪಾಯಿ ದುಡ್ಡನ್ನು ಈ ಹೊತ್ತಲ್ಲಿ, ಅದು ಅಷ್ಟೇ ಅಲ್ಲ, ಜಾಸ್ತಿ ಕೊಡ್ಲಿಕ್ಕೆ ಮನಸ್ಸಿದೆ ಅವರಿಗೆ, ಇನ್ನೂ ಒಟ್ಟು ಮಾಡ್ತಾ ಇದ್ದಾರಂತೆ. ಇವತ್ತು 25,000 ದೊಡ್ಡ ಮೊತ್ತವನ್ನು ಕೊಡುಗೆಯಾಗಿ ತಾಯಿಗೆ ಈ ಬ್ರಹ್ಮಮುಗೇರ ಅಲೇರ ಪಂಜುರ್ಲಿ ಮತ್ತು ಮಹಾಕಾಳಿ ದೈವಸ್ಥಾನದ ಕಾರ್ಯಕ್ಕೆ ಕೊಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಇನ್ನಷ್ಟು ಕೊಡೋ ಶಕ್ತಿ ಭಗವಂತ ಕೊಡಲಿ. ಇಂಥ ಮನಸ್ಸಿರುವಂಥವರು ಇನ್ನಷ್ಟು ಜನ ಬಲೆ ಹರೀಶ್ ಬಲೆ ಹರೀಶ್ ಬಲೆಮ್ಮ ಬಲೆ 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 ಕೊಡಿ ಕೊಡಿ. ಹಣ ಮುಟ್ಟಿದವರೆಲ್ಲ ಅದಕ್ಕಿಂತ ಜಾಸ್ತಿ ಕೊಡಬೇಕು, ಮುಟಿ. ಎಸ್ 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 ಭಗವಂತ ಇನ್ನಷ್ಟು ಕೊಡೋ ಶಕ್ತಿ ಕೊಡಲಿ. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ತಮ್ಮ ಪರಿಶ್ರಮದ ಫಲವನ್ನು ಕೊಡ್ತಾ ಇದ್ದೀರಿ. ಖಂಡಿತ ಭಗವಂತನಿಗೆ ಖುಷಿಯಾಗತ್ತೆ. ಕಟ್ಟಿತೇನೆ ಬೇಡ, ಮುಂದೆ ಉಣಲುಂಟು, ಕಟ್ಟಿ ಬುತ್ತಿ ಮುಂದೆ ಉಣ್ಲಿಕ್ಕಿದೆ. ಆ ಮಕ್ಕಳಿಗೆ ಈ ಒಳ್ಳೆಯದು ಕೊಟ್ಟರೆ ಒಳ್ಳೆಯದೇ ಸಿಗತ್ತೆ. ನಾವೇನಾದರೂ ಬೇಡವಾದ ಯೋಚನೆ ಮಾಡಿದರೆ ಬೇಡವಾದ ಸಿಗತ್ತೆ. ಇವತ್ತು ಒಳ್ಳೆ ಕೆಲಸಕ್ಕೆ ಕೈ ಎತ್ತಿ ಕೊಟ್ಟಿರ್ತಕ್ಕಂಥದ್ದು ಅವರ ಮಕ್ಕಳು ಮರಿಗೆ ಮಾತ್ರ ಅಲ್ಲ, ಅವರ ತಲತಲಾಂತರಕ್ಕೂ ಕೂಡ ಈ ಪುಣ್ಯ ಭಗವಂತ ಕೊಟ್ಟೇ ಕೊಡ್ತಾನೆ ಎನ್ನುವ ಮಾತನ್ನು ಹೇಳ್ತಾ ನಾನು ರವೀಂದ್ರ ಶೆಟ್ಟರ ಬಗ್ಗೆ ಮಾತಾಡ್ತಾ ಅವರ ಮಾವನ ಹೆಸರನ್ನು ಆಗ ಉಲ್ಲೇಖ ಮಾಡಿ ನಿಲ್ಲಿಸಿದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ 6ನೇ ತಾರೀಕಿಗೆ ಭಗವಂತನ ಸಾನ್ನಿಧ್ಯ ಸೇರಿರ್ತಕ್ಕಂಥ ಸೀನ ಶೆಟ್ಟರು ಒಬ್ಬ ಸೈನ್ಯದಲ್ಲಿ ದುಡಿದ ಪುಣ್ಯಾತ್ಮ. 1971ರಲ್ಲಿ 71-72 ಪಾಕಿಸ್ತಾನ ಭಾರತದ ಯುದ್ಧ ಆಗುವಾಗ ಅಂದು ಗನ್ ಹಿಡಿದು ಹೋರಾಟ ಮಾಡಿದವರು ರವೀಂದ್ರ ಶೆಟ್ಟರ ಧರ್ಮಪತ್ನಿಯ ತಂದೆ ಸೀನ ಶೆಟ್ಟರು. ಬರೀ ಸೀನ ಶೆಟ್ಟರಲ್ಲ, ಮಿಲಿಟರಿ ಸೀನಣ್ಣ ಅಂತೇಳಿ ನಲ್ಲೂರಿಗೆ ಹೆಸರಾದವರು. 87 ವರ್ಷಗಳ ಕಾಲ ತನ್ನ ಜೀವಿತಾವಧಿಯನ್ನು ಮುಗಿಸಿ ಭಗವಂತ ಕರೆದಾಗ ಹೊರಟೋಗಿದ್ದಾರೆ. ಅದನ್ನು ಯಾಕೆ ಉಲ್ಲೇಖ ಇಲ್ಲಿ ಮಾಡಿದೆ ಕೇಳಿದರೆ, ನಾವೆಲ್ಲ ಒಂದು ಕುಟುಂಬದಗ್ಲೆಗೂ ಬೊಜ್ಜ, ಬಕ್ಕದಗ್ಲೆಗೂ ಉಣರ ಪೂಜಿ ವೈಕುಂಠ, ಬಕ್ಕಲ ಕೆಲವಗ್ಲೆ ಪಗೆರಡು ಬರ್ರ ಪೂಜಿ ರಾತ್ರಿ ಎಂಥದ್ದು ರಾತ್ರಿ ಅದೆಂಚಿನ ಕೂಡ ಒಂಜಿ ಉಂಡಾಯಿತು. ಹಾಂ, ಇದೆಲ್ಲ ಮಾಡುವ ಈ ಹೊತ್ತಲ್ಲಿ ರವಿಯಣ್ಣ ಉತ್ತರ ಕ್ರಿಯೆಯನ್ನು ಎಷ್ಟು ಶಾಸ್ತ್ರೋಕ್ತವಾಗಿ ಮಾಡ್ಬೋದು ಅದನ್ನು ಮಾಡಿದ್ದಾರೆ. ವೈಕುಂಠ ನಮ್ಮಲ್ಲಿ ಮಾಡಲಿಕ್ಕಿಲ್ಲ, ನಾವು ವೈಕುಂಠ ಮಾಡೋರಲ್ಲ. ಉತ್ತರ ಕ್ರಿಯೆ ಚಂದದಲ್ಲಿ ಮಾಡಿದ್ದಾರೆ, ಅಲ್ಲಿಗೆ ನಿಲ್ಲಿಸಿಲ್ಲ. ನೆನ್ನೆ ನನ್ನ ಶಾಲೆಯ ಹೆಮ್ಮೆ ನೋಡಿ, ನನ್ನ ಶಾಲೆಯ ಕಟ್ಟಿದ್ಯಾರೋ ಬೆಳೆಸಿದ್ಯಾರೋ, ನಾನಿರೋದಕ್ಕೆ ನನ್ನ ಶಾಲೆಗೆ ಅದು ನಲ್ಲೂರು ಶಾಲೆಯ ಪುಟಾಣಿಗಳಿಗೆ ಅವರ ಮಾವನ ಲೆಕ್ಕದಲ್ಲಿ ಚಂದದ ಪ್ರೀತಿಯ ಉಣಬಡಿಸಿದ್ದಾರೆ. ಮಾತ್ರ ಅಲ್ಲ, ಅದು ಒಂದು ಭಾಗ. ಹೊಸ ಬೆಳಕು ಅಂತೇಳಿ ಬೈಲೂರಿನಲ್ಲೊಂದು ಸಂಸ್ಥೆ ಇದೆ. ಸುಮಾರು 225 ಜನ ಅನಾಥರಲ್ಲಿ ಹೋಗಿ ನೋಡಿ. ಯಾರಾದರೂ ಹೋದವರಿದ್ದರೆ ನಿಮಗೆ ಗೊತ್ತಿರತ್ತೆ. ಹೋಗಲೇ ಇಲ್ಲ ಅಂದರೆ ಒಂದು ಭೇಟಿ ಕೊಡಿ, ಒಂದು ಭೇಟಿ ಕೊಡಿ, ಸುಮ್ಮನೆ ಭೇಟಿ ಕೊಡಿ. ಅಲ್ಲಿ ಹೋಗಿ ಬಂದುಬಿಟ್ರೆ ಸ್ವಾಮೀಜಿ ಬದುಕೇನು ಅಂತ ಅಲ್ಲೇ ಅರ್ಥ ಆಗ್ಬಿಡೋದು. ಪುಸ್ತಕ ಪಾಠ ಎಲ್ಲ ಪ್ರವಚನಗಳು ಬೇಡ ಅನ್ಸುತ್ತೆ. ಇದಿಷ್ಟೇನಾ, ಇಷ್ಟಕ್ಕೆ ಈ ಹೋರಾಟನ ಅಂತೇಳಿ ಅಲ್ಲಿ ಹೋಗಿ ಒಮ್ಮೆ ನೋಡ್ಕೊಂಬಂದರೆ ಗೊತ್ತಾಗ್ಬಿಡತ್ತೆ. ಹೊಸ ಬೆಳಕಿನ ಅಷ್ಟು ಜನರೊಟ್ಟಿಗೆ ನಿನ್ನೆ ಮಧ್ಯಾಹ್ನದ ಊಟ ಮಾಡಿದ್ದಾರೆ. ಆ ಅನಾಥರಿಗೆ ಊಟ ಕೊಡೋದ್ರ ಮೂಲಕ. ಈಗ ಇನ್ನು 12:30 ಆಗುವಾಗ ಹೊರಡ್ತಾರೆ. ಕಾರ್ಕಳದೊಂದೊಂದು ಸುರಾಕ್ಷ ಅಂತೇಳಿ ಅನಾಥಾಶ್ರಮ ಇದೆ, ಅಲ್ಲಿಯ ಅನಾಥರಿಗೆ ಊಟ ಕೊಡಬೇಕು ಅಂತ. ನಾನು ಯಾಕಿದ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ನಾವು ಏನೇನಕ್ಕೋ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ಆಸ್ಪತ್ರೆಯವನ ಹತ್ರ ಹೋಗಿ ಸಿಟಿ ಸ್ಕ್ಯಾನ್ 9,870 ಯಾಕೆ ಅಷ್ಟು ಅಂತ ಕೇಳೋದೇ ಇಲ್ಲ, ಎಳೆದು ಕೊಟ್ಬಿಡ್ತೀವಿ. ಆದರೆ ಇಂಥ ಒಳ್ಳೆ ಕೆಲಸಗಳಿಗೆ ಕೊಟ್ಟರೆ
ಒಳ್ಳೆಯದೇ ಆಗತ್ತೆ ಅನ್ನಲಿಕ್ಕೆ ಮಕ್ಕಳಿಬ್ಬರು ಡಾಕ್ಟರ್ ಆಗ್ತಾ ಇದ್ದಾರೆ, ಇನ್ನೊಬ್ಬ ಮಗ CA ಆಗ್ತಾ ಇದ್ದಾನೆ. ರವಿಯಣ್ಣನ ಕೊಂಡಾಡಲಿಕ್ಕೆ ನಾಗೇಶ್ ಮಾಸ್ಟರ್ ನಿಂತಿಲ್ಲ. ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಹೇಗೆ ಬರುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಈ ಮಾತನ್ನು ಉಲ್ಲೇಖ ಮಾಡ್ತೀನಿ. ರಾಜ್ಯದಲ್ಲೇ 625ಕ್ಕೆ 625 ಅಂಕ ತೆಗೆದು ಶ್ರೇಯ ಅನ್ನುವ ಮಗಳು ರಾಜ್ಯಕ್ಕೆ ಪ್ರಥಮ ಬರಲಿಕ್ಕೆ ಸಾಧ್ಯ ಆಗತ್ತೆ ಅಂತಾದರೆ ತಂದೆ ಮಾಡುವ ಒಳ್ಳೆ ಕೆಲಸ ಇಂಥ ಧಾರ್ಮಿಕ ಕಾರ್ಯಗಳು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಮಿತಿಯ ಅಧ್ಯಕ್ಷರಾಗಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ರವಿಯಣ್ಣ ಮಾತಾಡ್ತಾರೆ. ನಾನು ಅಬ್ಬೆಂಜಾಲ್ ಫ್ರೆಂಡ್ಸ್ ಕ್ಲಬ್ಬಿನ ಬಳಗದವರು ಸಂದೀಪ್ ಮರ್ತಿದ್ದೀನಿ. ಆ ಬಳಗ ಗಟ್ಟಿ ಇದ್ದರೆ ಎಲ್ಲ ಇದರಲ್ಲಿ ಏನಾಯ್ತಮ್ಮ ತೊಂದರೆ ಇಲ್ಲ, ಮರ್ಕಾಂಡ ಹಾಂ ಶಕೆ ಆಯ್ತು. ಎಸ್ ಅಬ್ಬೆಂಜಾಲ್ ಫ್ರೆಂಡ್ಸ್ ಕ್ಲಬ್ಬಿನ ಎಲ್ಲ ಬಳಗಕ್ಕೂ ನಮ್ಮ ಎಲ್ಲ ಯುವ ಬಳಗಕ್ಕೂ ಹೊಂದಿಸ್ಕೊಳ್ತಾ ರವಿಯಣ್ಣ ಮಾತಾಡಬೇಕು ಅಂತ ವಿನಂತಿಸ್ತೆ. ಅಮ್ಮ ಎಲ್ಲರೂ ಎದ್ದೋಗ್ಬೇಡಿ, ಚೂರು ಗಾಳಿ ಬಿಡಿ. ಆತರ ಮಾಡಬೇಡಿ. ಇನ್ನಿತ ಒಂಜಿ ನಮ್ಮ ಈ ಕಲತ್ತ ಬ್ರಹ್ಮ ಕಲಶದ ಒಂಜಿ ಕುಶಿತ ಉಚ್ಚಯದ ಆಮಂತ್ರಣ ಪತ್ರಿಕೆ ಬಿಡುಗಡೆತ್ತ ಈ ಕಾರ್ಯಕ್ರಮದ ವೇದಿಕೆ ಡಿಪುನಂಚಿತ್ನ ಎನ್ನ ಮಾರ್ಗದರ್ಶಕರು, ಎನ್ನ ಕುಟುಂಬದ ಮಾರ್ಗದರ್ಶಕರು, ರಾಮಕೃಷ್ಣಾಶ್ರಮದ ಸ್ವಾಮೀಜಿಲು ಆಯ್ನಂಚಿತ್ನ ಇಂಥ ಈ ಕಾರ್ಯಕ್ರಮನ ಉದ್ಘಾಟನೆ ಮಲ್ತನಂಚಿತ್ನ ಪೂಜ್ಯನೀಯ ಜನನಿ ದಸರೆ ವೇದಿಕೆದ ಮಿತ್ತಿಪ್ಪನಂಚಿತ್ನ ಮಾತಾ ಗಣ್ಯರೇ ಸೇರ್ನಂಚಿತ್ನ ಮಾತಾ ಭಗವದ್ಭಕ್ತರೇ. ಯಾನ್ ಏಪಲ ಪನೊಂದುಲ್ಲೇ ನಿಗ್ಲೆ ಮಾತಾಡಲ್ಲ ಗೊತ್ತುಂಡು. ಮಸ್ತ್ ಜನ ಅವೇನು ಅರ್ಥ ಮಲ್ತೊಂದಾರು, ಒಂತೆ ಜನ ಅರ್ಥ ಮಲ್ತೊಂದು ಜರ್ನಲ್ಲ ಯಾನ್ ಎನ್ನುವೆ ದಯಗಂದು ಪಂಡ ನಮ್ಮ ಕಾಲಘಟ್ಟಡು ಆ ದೈವಲು ನಮಕೊಂಜಿ ಇಂಚಿತ್ನ ಬೇಲೆ ಮಲ್ಪನ ಯೋಗನು ಕೊಡ್ತೇರು. ಇನ್ನೇ ನಮ್ಮ ಸುರುಕಾದ ತಿರುನೋಡಾಯಿನಂಚಿತ್ನ ವಿಚಾರ ನೆಟ್ಟು ಎರೆಗೆ ಭಾಗವಹಿಸಾರೆ ಯೋಗ ಉಂಡಾಗಲೇ ಮಾತ್ರ ಭಾಗವಹಿಸಾರೆ ಪುನಃ ಎರೆಗೆ ಭಾಗವಹಿಸಾರೆ ಯೋಗ ಹೆಜ್ಜಾಗಲೇ ಭಾಗವಹಿಸಾರೆ ಆಪುನೇ ಇಜ್ಜಿ ಯಾನು ಒಂಜಾತ ಧಾರ್ಮಿಕ ಬೇಲೆಲೇನು ಮಲ್ಪನಾಗ ಒಂದು ತೂಯಿನೇ ಸತ್ಯ. ಅಂಚಾದ ಏರು ಮೂಲ ಬೌದ್ಧರು ಏರು ಉಲ್ಲೇರು ಪನ್ಪುನ ಮುಖ್ಯ ಆತು. ಎಂಕ್ಲೆಗೆ ದೈವಲು ಯೋಗ ಕೊಡ್ತೇರು, ಎಂಕ್ಲು ನೆಟ್ಟೆ ಭಾಗವಹಿಸಾಗ ಪುಣ್ಯೋನ್ಗೆ ತೊನ್ಗ ಪನ್ಪುನ ವಿಚಾರ ನಮ್ಮ ಕಣ್ಣೆ ದಡಿಪುನ ನಾನೇ ಇಪ್ಪುನು ಒಂಜಿ ತಿಂಗೊಲ್ಲ ಕಾಲಾವಕಾಶ. ಆ ಒಂಜಿ ತಿಂಗೊಳ್ಡು ನಮ್ಮ ಎಂಚವನೇನು ಮಲ್ಪೋಲಿ ಪೊರ್ಲು ಮಲ್ಪೋಲಿ ಪನ್ಪುನ ದೈವಲು ಆಗ್ಲಿಗೆ ಎಂಚ ಬೋರ್ಡು ಅವಿನ ಮಲ್ತು ಗೆತ್ತೊಂದು ಎಂಕ್ಲು ಏರ್ಲ ಅವಿನ ಮಲ್ಪುನ ಅಗತ್ಯ ಇಜ್ಜಿ ಅವಿಂಗ್ಲು ಮಸ್ತ್ ವಿಚಾರಲೇನು ಬೇತೆ ಬೇತೆ ಸಂದರ್ಭ ತೂತ. ಅಂಚಾದ ನಮ್ಮ ಕಾಲಘಟ್ಟದ ಒಂಜಿ ಆಲಯ ಆವೊಂದುಂಡು, ಅವು ಎಂಚ ಆವೊಂದುಂಡು ಬಂಡ ನಮ್ಮನ ಮನಸ್ಸಿಗೆ ಸಮಾಧಾನ ಆಪ್ಲಕ್ಕಿನ ಆಯಲನೇ ಆವೋಡು. ಇದು ಎಂಕ ಅಧ್ಯಕ್ಷತೆ ಕೊಡ್ತೇವೆ ಯಾನು ಎನ್ನ ಮನಸ್ಸಿಗೆ ಸಮಾಧಾನ ಆಪ್ಲಕ್ಕನೇ ಆವೋಡು ಒಟ್ಟು ಪೊರ್ಲಾಂಡ ಯಾವುಜಿ ಅವು ಗಟ್ಟಿಲ ಆವೋಡು. ಎನ್ನ ಮನಸ್ಸಿಗೆ ದೇವರ ಏತಿ ತೊಟ್ಟು ಧ್ಯಾನ ಕೊಡ್ತೇವೆ, ಆ ಧ್ಯಾನ ಪ್ರಕಾರನೇ ಆವೋಡು. ಅವಿನ ಬುರ್ದು ಮಲ್ತೇಡೆ ಹೆಂಗೆ ಇತ್ನ ದಿನ ಕೊರಗಾಪುಂಡು ಯಾನ್ ಮನಿ ಪಂದ ಕುಲ್ಲಿ ಅವೊಂದು ಮಿಸ್ಟೇಕ್ ಆಂಡ್ ಒಂದೊಂದು ಮಿಸ್ಟೇಕ್ ಆಂಡ್ ಅಂಚೆ ವಾ ತೊಂದ ಮಿಸ್ಟೇಕ್ ಆಂಡಲ್ಲ ಎಂಕ್ಲು ಯಾನು ಒತ್ತೊಂಡ್ರೆ ಬುಜ್ಜಿ ಅಂಚೆನೆ ಪ್ರತಿವರಿಲ್ಲ ಅವ್ರಿಗೆ ಗುರ್ಕಾರ್ನಾಗ್ಲಿಪ್ಪು ಆಯ್ತಾ ಮುಕ್ಕಲ್ದಿನಾಗ್ಲಿಪ್ಪು ಪ್ರತಿಯೊರಿಗಳ ಭಾವನೆ ಎಂಚೆಪುಂಡು ಬಂಡ ಎಂಕಲೆಗೆ ಆಯ್ತು ದಾಲ ಆಚಾರ್ಡು ವಿಚಾರ್ಡು ಕೊರತಾರ ಬಲ್ಲಿ ಅವು ಪೊರ್ಲುಡಾವೋಡು ಬಂದು ಅಗ್ಲ ಒಂಜಿ ಆತ ಡಿಸ್ಕಸ್ ಮಲ್ಪುವೇರು ತಾಯಿ ಬಂದು ಅಗ್ಲ ಭಾವನೆಲ್ಲ ಇಪ್ಪುನ ಪೊರ್ಲುಡಾವೋಡು ಸ್ವಲ್ಪ ಭಿನ್ನ ಬರ್ರೆ ಬಲ್ಲಿ ಅಂದು ಅಂಚೆ ಅದು ಮಾತೇರ್ನ ಅಭಿಪ್ರಾಯನಿಗೆ ತಂದು ದುಂಪೊಪ್ಪನ ಬೇಲೆನ ಮಲ್ಲ ಬೇಲೆನ ಮುಲ್ಪ ಮಲ್ತೊಂದಿಲ್ಲ ಅವು ಮೂಜಿ ಸಂದರ್ಭ ಒಂದೊಂದು ವಿಚಾರಲೇನು ನಮ್ಮನಲ್ಲಿ ಅಭಿಪ್ರಾಯ ಬತ್ತಿಪ್ಪರೇವು ಅಭಿಪ್ರಾಯ ಭೇದ ಬತ್ತಂದ ದಾಲ ತಪ್ಪಿಜ್ಜಿ ದಾಯ ಬಂದಾಗ ಆಯನ ಮನಸ್ಸಿನ ಭಾವನೆಯನ್ನು ಪನ್ಪುನ ಇಜಿನವ್ರಿಗೆ ಸರ್ವಾಧಿಕಾರಿ ಆದವೇನು ಮಲ್ಪೋಡು ಇಜಿನ ಮಾತೇರ್ನ ಭಾವನೆಯನ್ನು ಗೆತ್ತೋ ನೋಡು ಅಂಚೆ ಅದು ಮಾತೇರ್ನ ಭಾವನೆ ಗೆತ್ತೋ ನೋಡು ಒಂದು ಊರ್ದಕಲ್ಲ ಇನ್ನು ಮುಗೇರ ಜನಾಂಗದಾಗಲು ಮಲ್ತೊಂದು ಇತ್ತಡಲ್ಲ ಒಂದು ಕರ ಊರ್ದಕಲ್ಲ ಅಂಚಾದಿಪ್ಪನಾಗ ಪ್ರತಿಯೊರಿಯನ ಭಾವನೆ ಎಲ್ಲ ಗೆತ್ತೊಂದು ನಮ್ಮ ಮಲ್ತೊಂಬೋಪನ ಚಿತ್ತ ಬಾರಿ ಮಲ್ಲ ಒಂಜಿ ಜವಾಬ್ದಾರಿ ನಮನ ಮಿತ್ತುಂಡು ಅಂಚೆ ಅದು ಎಂಕಂತೂ ಈ ದೈವಲು ಮಸ್ತ್ ಒಂಜಿ ಅನುಗ್ರಹ ಮಲ್ತೇವೆ ದಯ ಬಂಡ ಈದಿದ ಮುಗೇರ್ಲಗಲ್ತ ಬೇಲೆ ಅನ್ನಗ ಯಾನು ಒಯ್ಟ್ಲ ಇತ್ತುಜಿ ಅದಮಟ ಯಾನು ಸಾರ್ವಜನಿಕ ಒವ್ವ ಒಂಜಿ ಧಾರ್ಮಿಕತೆಯ ವಿಚಾರ ಇತ್ತುಜಿ ಅಲ್ಪ ನಡ್ಡೋಡಿದನ್ನ ಕಲ್ಲೊಟ್ಟುದ ಒಂಜಿ ರಡ್ಡ ಊರ್ದ ಇಲ್ಲೆಚ್ಚಿದ ಪ್ರಶ್ನೆ ಪರಿಹಾರ ಮಲ್ದ ಬುಂಡ ಈ ಊರ್ದ ಕಾಲಕ್ಕಂದು ಯಾನು ಇತ್ತುಜಿ ಅವಳು ಪ್ರಶ್ನೆ ದಿನಾಗಲ ಇತ್ತುಜಿ ಕಮಿಟಿ ಅನಾಗಲ ಯಾನು ಇತ್ತುಜಿ ಬೊಕ್ಕರ ಊರ್ದಾಗಲು ಸೇರ್ನಾದಾಗ ಒಂಜಿ ಸಮಸ್ಯೆ ಬತ್ನಾದಾಗ ಇಜ್ಜಿನಕ್ಕೆ ರವಿ ಅಣ್ಣನ ಒಂಚೂರು ಮುಲ್ಪ ಗೆತ್ತೋ ನೋಡು ಈ ಸಮಸ್ಯೆ ಕ್ಲಿಯರ್ ಆವಡಣ್ಣ ನಮ್ಮ ಎಲ್ಲ ಡಿಸಿಷನ್ ಗೆತ್ತೊಂಜ ಬಂದು ಎಂಕಲ್ಪ ಫೋನ್ ಮಲ್ತು ಬಂದು ನಾನು ಗೌರವಾಧ್ಯಕ್ಷ ಎಂದಲ್ಪ ಮಲ್ತನ ಉನ್ನೆನ್ನ ಸುರುತ್ತ ಈ ಕಲೆಕ್ಟ್ ಒಂಜಿ ಎಂಕ್ ಯೋಗ ತಿಕ್ಕಿನ ಯಾನು ಫೋನ್ ಮಲ್ತು ಬಂದಂಗನೆ ಪಂಡೆ ಯಾನು ಇನಿಮಿಟವಲ್ಲ ಸಾರ್ವಜನಿಕ ಜೀವನ ಇಂಚಿತ್ನ ಬೇಲೆ ಮಲ್ದುಜಿ ಅಂಚ ಅದು ದಾದಂದು ಗೊತ್ತುಜ್ಜಿ ನಿಗ್ಲು ಫೋನ್ ಮಲ್ತೊಂದ್ಲಾರು ಅಂಡ್ ಅಂಗಾರ್ಲ ಎಲ್ಲ ಒಟ್ಟಿಗೂ ಒಂಜೇ ಕುತ್ಪೇಡ ಅಟಿಲ್ ಮಲ್ತ ಎಂಗ್ಲು ಶಾಸಕರ ಭವನಾಡು ಉನಸ್ ಮಲ್ತೊಂದು ಇಪ್ಪನಾಗ್ಲು ಅಂಚ ದೈವೋಲೆಗೋಲ್ಲ ಯಾನ್ಲ ನಿಗ್ಲೊಟ್ಟು ಸೇರೋಡು ಆತ್ನ ದಾನ್ನ
ಅದಕ್ಕೋಸ್ಕರ ಎಂಕಿ ಯೋಗ ಕೊರೊಂದ್ಲೇರದನ್ನ ದೈವೋಲು ಏನು ಬುಡ್ಸಿಂಪಂಡ್ರೆ ಜೀವನೇ ಒತ್ತೊಂದು ಅಲ್ಪದ ಸಮಸ್ಯೆ ಕ್ಲಿಯರ್ ಅಂಡ್ ಮಲ್ತೊಂದು ಪೋನುಂಡು ವಿಚಾರ ಐತೆ ನಮ್ಮ ಶ್ರದ್ಧಾ ಭಕ್ತಿ ಏತ್ ಮಲ್ಪುವ ನಮ್ಮ ಎಡ್ಡೆ ಒಂದು ಪೋಪ ನೆಕ್ ಯಾನೇ ಉದಾಹರಣೆ ನಿಗಿಲ್ನ ಕಣ್ಣೆದುರುಡೆ ಯಾನು ಎಂಚೆತ್ತೆ ನಿಗ್ಲೆ ಮಾತ್ರೆಗಳ ಗೊತ್ತುಂಡು ಯಾನು ಒಂಜಿ ಬೈಕ್ ಬತ್ತೊಂದು ಬೈಕ್ಲ ಐದುಂಬು ಲ್ಯಾಂಬಿ ಸ್ಕೂಟಿ ಯಾನಿತ್ನೆ ಪೋಂದಿತ್ನೆ ಆತ್ ಬಂಗಡು ಎನ್ನ ಪೊಪ್ಪನ ರಾಜಕೀಯ ಜೀವನಡು ಜನಪರವಾದ ಒಕ್ಕೆಲ್ದಂಗ್ಲ ಪರವಾದ ಹೋರಾಟ ಮಲ್ತೊಂದು ಇಪ್ಪುನಾಗ ದಾಲ ಹುಟ್ಟೋಳಿಜ್ಜಿ ಕಲೆವ ನೋಡೆ ಕೈಡ್ದು ಅಂಚಿನ ಬಂಗಾಡು ಎಂಗೆ ಮುಲ್ಪದೆಲ್ಲ ಯಾಕಡೆ ಸುದಿಯಣ್ಣೆ ಮಲ್ಲ ನೆನಪಾಪುಂಡು ಪಪ್ಪ ಒಂದು ಟೈಮ್ ಮುಲ್ಪೈದ ಕ್ಯಾಂಟೀನ್ಲ ಪಾರ್ದಿತ್ತೇರು ಹೋಟೆಲ್ ಕೋಲದಾನಿ ಆತ ಬಂಗಾಡು ಎಂಕ್ಲ ಒಂದು ಬಂಗಾಡಿತ್ತಂಡು 8th ಬದಿಗೊಳ್ಡು ಮುಗಿಪುನಾಗ 9th 10th ಶಾಲೆ ಪೋದ ಬಂಗಾಡು ಮಾಮನೆಲ್ಲಾರ್ದು ಶಾಲೆ ಪೋದು SLC ಮುಗಿತ್ತನ ಐಕೆನ್ ದಯ ಪನ್ನೊಂದುಲ್ಲೆ ಪನ್ನಾಗ ಬಂಗ ನಮಕ್ ಪ್ರತಿಯೊರಿಯಾಗಲೇ ಇಪ್ಪುಂಡು ಆಂಡ ನಮ್ಮ ಅವಿನ ಪ್ರಾಮಾಣಿಕವಾದ ಬಂಗನ ಎದುರಿಸವಡು ನಮ್ಮ ಏತೆ ಬಂಗ ಅಂಡಲ ಐತೆ ವಿಚಲಿತರ ಬಲ್ಲಿ ಕಷ್ಟ ಇನಿಕ್ಲ ಎಂಕಿಪ್ಪೆ ಒಂದು ಹಂತಡಿತ್ತೆಡಲ್ಲ ಎಂಕ್ಲ ಒಂಜಿ ಆತಿನಿ ಕಾಂಡಿರ್ಬೇಕು ಒತ್ತಡ ಇಪ್ಪುಣನೆ ಒತ್ತಡ ಪ್ರತಿಯೊರಿಯಾಗಲ ಉಂಡು ಅಂಚಾಂದು ಬಂದು ನಮ್ಮನ ಆಚಾರ ವಿಚಾರ ನಮ್ಮ ನ್ಯೂನ್ಯತೆಯನ್ನು ಮಲ್ಪರೆ ಬಲ್ಲಿ ಅದಾಗ ನಮ್ಮ ತನ್ನಾತೆಗೆ ಎಡ್ಡೆ ಒಂದು ಪೋಪ ಜನದಾಸೇರ ಪನ್ಯವೇ ಎಂಕ್ಲಾರ್ನ ಪ್ರತಿಯೊಂದು ಯಾನತ್ತು ಎನ್ನ ಜೋಕುಲ್ಲ ಎನ್ನ ಬಿಡಿದ್ಲ ಮಾತಾಡಲ್ಲ ಎಂಕ್ಲೇನುವ ಮಸ್ತ್ ಬಂಡವಾಳ ಆಡುಂಡು ಏನ ಕಡೆ ವಿನಯ ಕಡೆ ಪಂಡೆ ಪೊಂಜೋ ಓದೋಡಾಯ್ನ ಅಂಚಿತ್ನ ಶ್ರೀಶಕ್ತಿ ದರ್ಶನ ನಮ್ಮ ಪುಸ್ತಕ ಮಲ್ದಿರೋರ್ನಿಗಳು ಓದೋಡುಂಡು ಒಂಜಿ ನಾರಿಯಾದ ಅಲ್ಲಿಗೆ ಏತ್ ಪವರ್ ಉಂಡು ಅವು ಏತ್ ಐತೆ ಪವರ್ನ ಯೂಸ್ ಮಲ್ತೊಂದಿಜ್ಜ ಐತೆ ಎಂಚಿನ ಕೊರತೆ ಒಂದುಂಡು ಅಂತಮೇನು ಆ ಪುಸ್ತಕದ ಮುಖಾಂತರವಾದ ಅದು ಕನ್ನದ್ದೇರು ಮಸ್ತ್ ಜನ ಏನು ಓದಿಯರು ಕೊನೊಂದುಲೇರು ಅವೇನು ಕೇಂದ್ರ ಕೊನೋದು ಓದೊಂದುಲೇರು ಕನ್ನಡ ಸಾಹಿತ್ಯ ಪರಿಷತ್ಗಳ ಮುಟ್ಟುದುಂಟು ಕಾರ್ಲಾಗಿ ಅಂಚ ಎಡ್ಡ ವಿಚಾರಲು ಇನಿ ನಮಗೆ ಗೆತೋ ನೋಡು ಏಡ ತಿಕ್ಕೊಂಡು ಅಗಿಲ್ದ ಗೆತೋ ನೋಡು ದಯಪಂಡ ಅವು ದೈವಲೇ ಮತ್ತೊಂದು ಪೋಪೇರು ನಮ್ಮ ಒಂಜಿ ಆ ಹಂತಕ್ಕೆ ಬತ್ತಡ ನಮ್ಮ ಒಂಜಿ ಸಾಧನೆಗೆ ಪೋಯಡ ಬೊಕ್ಕ ದೈವಲೇ ಅವೇನು ಪೂರ ಇಲ್ಲ ಮಲ್ತೊಂದು ಪೋಪೇರು ನಮ್ಮದಲ್ಲ ಮಲ್ಪೋಡು ಒಂದು ಇಜ್ಜಿ ಐನಿತ್ತು ತುಲೆ ಅನ್ ಪಂಡ್ಯಾನ್ ಮುರಾನಿ ಈದದ ಕಾಲತ್ತ ಸ್ಟೇಜ್ ಪ್ರೋಗ್ರಾಮ್ಗಳ ಆನಿ ಯಾನ್ ಅದನ್ನು ಗೆಸ್ಟ್ಲ ಪರ್ಜ ದಾಲಜ್ಜಾರಲ್ ತೇಟ್ ಆರಾನಿ ಇಲ್ಲ ಬತ್ತೇರು ಅವಳು ಮಧ್ಯಾಹ್ನ ಬತ್ತನ ಬೈಯಾಡ ಅವಳು ಸ್ಟೇಜ್ ಪ್ರೋಗ್ರಾಮ್ ಯಾನ್ ಬತ್ನಾರ ಇತ್ತೇರು ಪೊಯ್ ಬಲ್ಲೆ ಪಂಡ ಅವಳು ಅರೇನು ಉದ್ಘಾಟನೆ ಆಡನೆ ಮಲ್ಪಾಂಡು ಅವು ಇನ್ನಿಲ್ಲ ಅಂಚೇನೆ ಇನ್ನಿತ್ತಾರು ಕಾಂಡ ಆರದೇ ಬೋದು ನಂಗೆ ಬರ್ರೆಗ್ಲ ಬಂತ ಬರ್ಪನಾಲ ಗೊತ್ತುಜ್ಜಿ ಆತನಗೆ ಮಂಡ ಇನಿ ಪೊಯ್ ಇನ್ನಿಲೇಗೊಂದು ಯೋಗ ಉಂಡು ತೋಜುಂಡು ಉದ್ಘಾಟನೆ ಮಲ್ಪುನ ಮಹಾಕಾಳಿ ಲೆತ್ತೊಂದುಲ್ಲ ತೋಜುಂಡು ಆರು ಮಹಾಕಾಳಿನ ಆರಾಧಕ್ಕೆ ಯಾರು ಮಲ್ಲ ಅಂಚ ಅದು ಆ ಮಹಾಕಾಳಿ ಏಡೆಲೆ ಬಿಡದ್ನ ಒಂದು ಪೂರ ಒಂಜಿ ದೇವರನ ಒಂಜಿ ವಿಚಾರದ ಅಂತೆ ಒಂಜಿ ಕಡ್ಡಿಲ ಅಲ್ಗಾರುಜಿ ಅಂಚಿ ಇಂಚಿ ಅವನಿಗ್ಲೆ ಗೊತ್ತಿಪ್ಪಾಡು ಅಂಚ ಅದು ಯಾನ್ ನಿಗಲ್ದ ಪಂಪುನಿತ್ತೆ ನಮ್ಮ ಕಾಲಘಟ್ಟಡ ಒಂದಿಪ್ಪು ನಂಚಿತ್ನ ಬೇಲೆ ಮಾತೆರ್ಲ ತೊಡಗಿಸವಲ್ನೆ ಆಯ್ತಾ ಪ್ರಸಾದನಿಗೆ ತೊಲ್ನೆ ಏರು ಇನ್ವಾಲ್ ಆಯ್ಜಿಡ್ಲ ಮುಲ್ ಬೇಲೆ ಹಾಕೊಂಡು ದೈವಲ್ ಮಲ್ತಿಗೆ ತೊನ್ಬ ಅವು ಹತ್ತು ಒಂದು ಊರ್ದ ಕಾಲಟ್ಟು ಪ್ರತಿವರಿಲ ಭಾಗವಹಿಸೋಡು ಪ್ರತಿಯೊರಿಯಾಗಲ ಪುಣ್ಯ ತಿಕ್ಕೋಡು ಅದಕ್ಕೋಸ್ಕರ ಈ ವ್ಯವಸ್ಥೆನ ಈ ತಿಂಗಳು ಪಾರದರ್ಶಕವಾದ ಕೊನೊಂದಿಲ್ಲ ನೆಟ್ಟು ಮಾತೆರ್ನಲ್ಲಿ ಅಭಿಪ್ರಾಯ ಗೆತೊನ್ಬ ಏರ್ನಲ್ಲಿ ಅವ್ರೇನ ಗೆತೊನಂದೆಜ್ಜಿ ಆಯ್ತು ಚೂರ್ಲ ಆಯ್ತು ಕೊರತಾರ ಬಲ್ಲಿ ಆಯಡ ಅವಾರ್ಡ್ ಒವೇ ಒಂದೆಟ್ಟು ಅಂಚಿತ್ತನ ಒಂಜಿ ಬೇಲೆ ಅವಾರ್ಡ್ ಬಂತ ಸಂಕಲ್ಪದ ಇದೆ ಬೇಲೆ ಮಲ್ತೊಂದಿಲ್ಲ ಆ ದೈವಲ್ ನಮ್ಮ ಕೇತ್ ಗೇನ ಕೊರ್ಪೇರ ಆತೆಡ್ಡೆ ಬೇಲೆ ಅಪ್ಪನಿಕ್ ದಾಲ ಇತ್ತು ಸಂಶಯ ಇಜ್ಜಿ ಅಂಚ ಅದು ನಮ್ಮ ಮಾತೆರ್ಲ ಸೇರ್ದು ಬಾರಿ ಪೊರ್ಲುಡು ಬೇಲೆ ಮಲ್ಪುಗ ಮಸ್ತ್ ಸಮಿತಿಲೇನು ಮಲ್ದ ಸಮಿತಿಡು ಪ್ರತಿಯೊರಿಯಾಗ್ಲ ಜವಾಬ್ದಾರಿ ಮಲ್ದ ಊಡು ಏತ್ ಜನ ಆ್ಯಕ್ಟಿವ್ ಉಳ್ಳೇರು ಯುವಕ ಮಂಡಳಿ ಇಪ್ಪರೆಯವು ಅತಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಪ್ಪರೆಯವು ಬೇತೆ ಬೇತೆ ಸಂಘಟನೆಯಲ್ಲಿ ಇಪ್ಪರೆಯವು ಜಾತಿ ಸಂಘಟನೆಯಲ್ಲಿ ಇಪ್ಪರೆಯವು ಮಾತೆರೆಗ್ಲ ನೆಟ್ಟು ಭಾಗವಹಿಸವು ನಂಚಿತ್ನ ವ್ಯವಸ್ಥೆನ ಈ ಒಂಜಿ ಇನ್ವಿಟೇಷನ್ ಮಲ್ದ ಅಂಚ ಅದು ಮಾತೆರ್ಲ ನೆಟ್ಟು ಭಾಗವಹಿಸಾರ ಹಾಕೊಂಡು ಪ್ರತಿಯೊರ್ಲ ಭಾಗವಹಿಸಾಗ ನಮ್ಮನ ಕಣ್ಣಿದ್ರೆ ಮಸ್ತ್ ಬೇಲೆ ಇಲ್ಲ ನನ್ನ ದುಂಪೋದು ಮಹಾಮಾತೆನ ದುರ್ಗಾಪರಮೇಶ್ವರನ ಅಲ್ಪ ದುರ್ಗಾಪರಮೇಶ್ವರಿ ಮಾತ್ರ ಬ್ರಹ್ಮಲಿಂಗೇಶ್ವರ ಸಿರಿಕುಲು ಆಲಡೆ ಪೂರ ಪರಿವಾರ ದೈವಲು ಆ ಜಾಗಡುಲ್ಲ ಅವಲ ಆವರೆಗುಂಡು ಐಕ್ಲ ನಮ್ಮ ಮಾತೆರ್ಲ ಇಂಚಿನ ಒಗ್ಗಟ್ಟಿಡು ಬೇಲೆ ಮಲ್ಪರೆಗೆ ನಮಕ್ ಶಕ್ತಿನ ಆ ದೈವೋಲು ದೇವೇರು ನಮಕ್ ಫಸ್ಟ್ ದೈವಲ್ನ ಸರಿ ಅವಡು ಬೊಕ್ಕ ದೇವೇರು ಸರಿ ಆಪುನ ಒಂದು ಪೂರ ಕೊಡಿಡ್ಲ ಉಂಡು ದೈವ ದೇವೇರು ನಮ್ಮ ದೇವೇರು ದೈವ ಅಂತ ಬಂದ್ಪುಜ ದೈವ ದೇವೇರು ಅಂಚ ಅದು ದೈವಲ್ನ ಬೇಲೆ ಸುರುಕನಗ ದೇವರನ ಬೇಲೆ ಹಾಕೊಂಡು ಅಂಚ ಮಾತೆರ್ಲ ನಮ್ಮ ಸೇರ್ದು ನೆಟ್ಟು ಭಾಗವಹಿಸಾಗ ಏರು ನೆಟ್ಟು ಇನ್ವಾಲ್ ಆತಿಜಾರು ಆಗ್ಲಿ ಮಾತೆರ್ಲ ಭಾಗವಹಿಸಾಲೆ ನನ್ನ ಖಾಲಿ ಒಂಜಿ ತಿಂಗೊಲ್ದ 25 ದಿನ ಇಪ್ಪುನ ಆ 25 ದಿನ ವಿಚಾರಡು ನಿಗ್ಲೆಗೆ ಎಂಚಿನ ಮುಲ್ಪ ಕೊಡುಗೆ ಕೊರ್ರೆ ಹಾಕೊಂಡು ನಿಗ್ಲೆಗೆ ಏಡ ಡೊನೇಷನ್ಗೆ ತೊಂದ್ರೆಗೆ ಹಾಕೊಂಡು ಏಡ ದುಡ್ಡುದ ವ್ಯವಸ್ಥೆ ಮಲ್ಪಾರೆಗೆ ಹಾಕೊಂಡು ಇಂಚಿತ್ತಿನ ಪೂರ ವ್ಯವಸ್ಥೆ ಎಲ್ಲ ಬೇಲೆ ಲಂಚೆನೆ ಏರ್ ಎಡ್ಡೆ ಬೇಲೆ ಮಲ್ಪೇರು ಏರ್ ಕಮ್ಮಿಡು ಮಲ್ಪೇರು ಏರ್ ಲಾಯ್ಕಿಡ್ ಬೇಲೆ ಹಪ್ಲಾಗ ತೂವೊಂದು ಬೇರು ಉನ್ನೇನು ಪೂರ ನಮ್ಮ ಸೇರ್ದು ಮಲ್ಪುಗ ದಾಯಗೆಂದು ಬಂಡ ಏನು ಬೇತೆ ಬೇತೆ ಕಲಕ್ತು ಬೇಲೆ ಅನ್ನಗ ಬೇತೆ ಬೇತೆ ಕೋಡಿಡು ಧಾರ್ಮಿಕ ವಿಚಾರ ಜೀರ್ಣೋದ್ಧಾರನಿಗೆ ಏನು ತೂಪೆ ಏರು ನೆಟ್ಟು ಎಡ್ಡೆಡು ಭಾಗವಹಿಸೇರ ಬಾರಿ ಎಡ್ಡೆ ಒಂದು ಬೋಪೆ ಏನು ಕೊಡಗುರುವನಿಗ್ಲೆ ಪನ್ಪೆ ಒಂಜಿ ಸತ್ಯಸಾರಮಣಿ ದೈವಲು ಬಾರಿ ಒಂತೆ ಸ್ಟ್ರಾಂಗ್ ಆದಿಪ್ಪುನಗಳು ಬೊಕ್ಕ ಕೋಟಿ ಚೆನ್ನೇರು ಅತ್ತಂಡ ಕೊಡಮಂತೆ ಕುಕ್ಕಿನಂತೆ ಪೂರ ಸೈಲೆಂಟ್ ಅಗ್ಲದಲ್ಲ ಆತ್ ಹೊರನೆ ನಮಕ್ ತೊರ್ತುದು ಪಾಡುಜಿಯರು
ಅಂಡ ಈ ದೈವಲು ಏತ್ ನಂಬಿಕೆಯಿಂದ ದೀಪ ಆತ ಇಮ್ಮನ್ ಕೊರ್ಪೇರು ಏತ್ ಉಲ್ಟ ಮಲ್ಪೇರು ಹಾಗೆ ಕಿನ್ಕುನ ಬೇಲೆಲ್ಲ ಮಲ್ಪೇರು ಈ ರಡ್ಡು ಕಲತ್ತ ದೈವಲು ಅಂಚಾದ ಒಂಜಿ ಗಟ್ಟಿಡಿಪುನಂಚಿತ್ನ ದೈವಲು ಒಂದು ಕಲಾ ಬಣ್ಣಗ ಒಂಜಿ ಸಾಮಾನ್ಯ ಕಲಾ ಅತ್ತು ಇನ್ನು ಮುಗೇದ ಸಮುದಾಯದಾಗಲೂ ಐತೆ ಚಾಕ್ರಿ ಮಲ್ತೊಂದು ಬರೋಂದಿಪ್ಪೇರು ಅಂಡ ಇಡೀ ಊರುಗ ಅಗತ್ಯವಾಯಿನ ಚಿತ್ನ ಕಲಾ ಒಂದು ನಮಕ್ ಮಾತೆರೆಗ್ಲ ಈ ದೈವಲು ಕೊರಗಜ್ಜನ್ ಮೂಲು ಬುಂಡ ನಮನ ಓಡು ಬೇತವಲ್ಲ ತೂವರೆಜ್ಜಿ ಎರವರು ಇಲ್ಲೆಚ್ಚಿಡು ಮಲ್ಪೆ ಅಂಡ ಊರ್ದ ಕಲಾ ಅಂದಿಪ್ಪುನು ಮೂಲೆ ಅಂಚಾದ ಇಂಚಿತ್ತನ ದೈವಲು ಪೂರ ಮೊಂಜೆ ಕ್ಷೇತ್ರ ಅಡಿತ್ತದೆ ನಮಕ್ ಊರಿಗೆ ಅಭಯನ್ ಕೊರ್ಪುನಂಚಿತ್ನ ಕ್ಷೇತ್ರ ಒಂದಾದುಂಡು ಅಂಚಾದ ನಮ್ಮ ಮಾತೆರ್ಲ ದುಮೂರ ಒಂಜಿ ತಿಂಗಳು ಎಡ್ಡೆಡು ಬೇಲೆ ಮಲ್ಪುಗ ಈ ಸಂದರ್ಭಡ್ ಮುಲ್ಪ ಮಸ್ತ್ ಉದಾಹರಣೆಲ್ಲ ಇಂಗ್ಲೆ ಬೇಲೆ ಮಲ್ಪದ ಅವಕಾಶ ಆಪುಂಡು ಒಂದು ಬಂದು ಇದು ಮಾತ್ರ ಸಮಿತಿಲಿ ಮಲ್ದಾಗ್ಲಿ ಜವಾಬ್ದಾರಿ ಕೊಡ್ತಾ ಐಟು ಒಯ್ಟ್ಲ ದುಡ್ಡು ಎಲ್ಲ ಕಮ ಊಲ ಆ ವಿಷಯ ಇಡ್ಲ ಎಲ್ಲ ಚಪ್ಪರ ಬಾಡ್ರೆಂಡು ಚಪ್ಪರ ಬಾಡ್ನೆಟ್ಲ ಊಲ ಕೊರತಾರೆಜ್ಜಿ ಅಗ್ಲೋ ಮಲ್ಪೇರು ಇಂಗ್ಲೆ ವಿಶ್ವಾಸ ಉಂಡು ಏನೇ ದುಡ್ಡುದ ವ್ಯವಸ್ಥೆದ ಲಂಚೇನೆ ಐತೆ ಪದ್ಮಾವತಕ ನಾಲೆಂಜ್ ಅಂತ ಟೀಮ್ ಉಂಡಾಗ್ಲ ದುಡ್ಡು ಒಂದು 5 ಲಕ್ಷ ಅಂಗಳ ಹೊರಪಾದು ತೊಜಪ್ಪವೇ ಅವಿಂಗ್ಲೆ ವಿಶ್ವಾಸ ಉಂಡು ಅಂಚ ಪ್ರತಿಯೊರಿಲ್ಲ ಕಮಿಟಿದಾಗಲು ಪ್ರತಿಯೊಂದು ಜವಾಬ್ದಾರನ ಅಚ್ಚುಕಟ್ಟು ಮಲ್ತದು ಒಂಜಿ ಪೊರ್ಲುದ ಕಲ ಮುಲ್ಪ ಲಕ್ಕದುಂತದು ಆಪನೆಕ್ ಮಾತ ಸಮಿತಿದಾಗಲು ಬೇಲೆ ಮಲ್ಪೇರುವಂಥ ವಿಶ್ವಾಸನ ದಿವೊಂದು ನಿಗ್ಲೆ ಮಾತರೆಗ್ಲ ಒಂದಿಸ್ತದೆ ಎಂದು ಮುಗಿಪೇರು.